ಸಂಸ್ಕೃತಂಚ ತ್ರೈಗುಣ್ಯವರ್ಜಿತವಚಂ ವಿಭವಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ಜಯತಿ ಹರಿರಚಿಂತ್ಯ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿದಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ನಮೋऽस्तु ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯन्तु ಭವಂತಃ ಸರ್ವ ಏವ ಹಿ ನವಮಿನ್ಯಾಯಸುಧಾಧಿಕೃತ್ಯೆ ಮುನೀನ್ ಶ್ರೀಪಾದರಾತ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇಹಂ ಸಮರಾನ್ ರಘೂತ್ತಮಗುರೂನ್ ವೇದಗ್ಧ್ಯಪಾರಾಂ ನಿಧೀನ್ ಶ್ರೀಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಿನ್ನೆ ದಿವಸ ವಿಶ್ವರೂಪಾಧ್ಯಾಯವನ್ನು ನಾವು ಶ್ರವಣವನ್ನು ಮಾಡಿದ್ದೇವೆ. ಪರಮಾತ್ಮ ಯಾವ ರೀತಿಯಾಗಿ ಅರ್ಜುನನಿಗೆ ತನ್ನ ವಿಶ್ವರೂಪವನ್ನು ತೋರಿಸಿದ ಎನ್ನುವಂತಹ ವಿಷಯವನ್ನು ಭಗವಾನ್ ವೇದವ್ಯಾಸ ದೇವರು ಗೀತೆಯಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅರ್ಜುನ ಮತ್ತೆ ಪ್ರಶ್ನೆ ಮಾಡ್ತಾನೆ, ಏವಂ ಸತತಯುಕ್ತಾಯೇ ಭಕ್ತಾಸ್ತ್ವಾಂ ಪರ್ಯುಪಾಸತೆ ಯೇ ಚಾಪ್ಯಕ್ಷರಮವ್ಯಕ್ತಂ ತೇಷಾಂ ಕೇ ಯೋಗವಿತ್ತಮಾಃ. ಸ್ವಾಮಿ ಕೃಷ್ಣ ಪರಮಾತ್ಮ ಇವಾಗ ನಿನ್ನ ಉಪಾಸನೆ, ನಿನ್ನ ಧ್ಯಾನ, ನಿನ್ನ ಅಪರೋಕ್ಷ ಜ್ಞಾನವನ್ನು ಪಡೆದು ಮೋಕ್ಷಕ್ಕೆ ಹೋಗಬೇಕು ಅಂತ ಹೇಳಿ ಶಾಸ್ತ್ರ ಇದೆ. ಅಷ್ಟೇ ಅಲ್ಲ, ಬೇರೆ ಶಾಸ್ತ್ರಗಳು ಇದೆ. ಶ್ರುತಿಗಳಲ್ಲಿ ಲಕ್ಷ್ಮೀದೇವಿಯ ಉಪಾಸನೆಯಿಂದಲೂ ಕೂಡ ಮೋಕ್ಷ ಆಗುತ್ತೆ ಅನ್ನುವಂತಹ ವಚನಗಳು ನಮಗೆ ತಿಳಿದು ಬರ್ತಾ ಇದೆ. ಇವಾಗ ತಮೇವಂ ವಿದ್ವಾನ್ ಅಮೃತಯಃ ಭವತಿ ಅನ್ನುವಂತಹ ವೇದವಾಕ್ಯ ಭಗವಂತನನ್ನು ತಿಳಿಯದೇನೆ ಮೋಕ್ಷ ಇಲ್ಲ. ಭಗವಂತನ ದರ್ಶನ, ಅಪರೋಕ್ಷ ಜ್ಞಾನ, ದೇವರ ಅಪರೋಕ್ಷ ಜ್ಞಾನ ಆದರೇನೆ ಮೋಕ್ಷ ಅನ್ನುವಂತಹ ಮಾತನ್ನು ತಿಳಿಸ್ಕೊಡ್ತಾ ಇದೆ. ಅದೇ ರೀತಿಯಾಗಿ ಶ್ರಿಯಂವಾಸಾನ ಅಮೃತೋತ್ತಮಾಯಂ ಭವಂತಿ ಸತ್ಯ ಸಮಿತಾಮಿತದ್ರೌ ಎನ್ನುವಂತಹ ವೇದವಾಕ್ಯವೂ ಕೂಡ ಲಕ್ಷ್ಮೀದೇವಿಯನ್ನು ಸಾಕ್ಷಾತ್ಕಾರ ಮಾಡಿಕೊಂಡಾಗ, ಅವಳ ಉಪಾಸನೆಯನ್ನು ಮಾಡಿದಾಗ ಮೋಕ್ಷ ಆಗ್ತದೆ ಅಂತ ನಮಗೆ ತಿಳಿತಾ ಇದೆ. ಹಾಗಾಗಿ ಎರಡು ರೀತಿಯಾಗಿ ಮೋಕ್ಷಕ್ಕೆ ಮಾರ್ಗ ಇದೆ ಅಂತ ಹೇಳ್ದಂಗೆ ಆಯ್ತು. ಇವಾಗ ಒಂದು ಲಕ್ಷ್ಮೀ ಮಾರ್ಗ, ಇನ್ನೊಂದು ವಿಷ್ಣುವಿನ ಮಾರ್ಗ. ಲಕ್ಷ್ಮೀನಾರಾಯಣರೆಂಬರ ಇಬ್ಬರ ಜ್ಞಾನದಿಂದಲೂ ಮೋಕ್ಷ ಆಗುತ್ತೆ ಅಂತ ಪ್ರಮೇಯ ಇದೆ. ಇವೆರಡರಲ್ಲಿ ಯಾವುದು ಶ್ರೇಷ್ಠ? ಏಚಾಪ್ಯಕ್ಷರಮವ್ಯಕ್ತಂ ತೇಷಾಂ ಕೇ ಯೋಗವಿತ್ತಮಾಃ. ಅಕ್ಷರ ಅಂತಂದರೆ ಲಕ್ಷ್ಮೀದೇವಿ. ಯಾಕೆ ಅಂತಂದರೆ ಲಕ್ಷ್ಮೀರಕ್ಷರ ದೇಹತ್ವಾದ ಅಕ್ಷರ ಇತಿ ಚೋಚ್ಯತೆ. ಅವಳ ದೇಹಕ್ಕೆ ನಾಶ ಇಲ್ಲ. ಕ್ಷರ ಅಂದರೆ ನಾಶ ಅಂತ ಅರ್ಥ. ನಾಶ ಇಲ್ಲದೇ ಇರುವಂತಹ ದೇಹವುಳ್ಳವಳು ಲಕ್ಷ್ಮೀದೇವಿ. ದಾಸರದಕ್ಕೆ ಹೇಳ್ತಾರೆ, ನಿತ್ಯ ಮುಕ್ತಳೆ ನಿರ್ವಿಕಾರಳೆ ನಿತ್ಯ ಸುಖ ಸಂಪೂರ್ಣೆ ನಿತ್ಯಾನಿತ್ಯ ಜಗದಾಧಾರೆ ಮುಕ್ತ ಮುಕ್ತ ವಿನುತೆ. ಹರಿಕಥಾಮೃತ ಸಾರದಲ್ಲಿ ಜಗನ್ನಾಥದಾಸರು ಹೇಳುವ ಮಾತು, ನಿತ್ಯ ಮುಕ್ತಳು. ಎಂತಹ ಸಾಮರ್ಥ್ಯ ಮಹಾಲಕ್ಷ್ಮೀ ದೇವಿಗೆ ಅಂತಂದರೆ, ಶ್ರೀಮದಾಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ಸ್ತೋತ್ರ ಮಾಡ್ತಾರೆ. ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮಾವತಿ ಬಂಧ ಮೋಕ್ಷಾಃ ಯಸ್ಯ ಅಪಾಂಗಲ ಮಾತೃತ ಊರ್ಜಿತ ಸಾ ಶ್ರೀ ಯತ್ಕಟಾಕ್ಷ ಬಲವತಿ ಅಜಿತಂ ನಮಾಮಿ. ಲಕ್ಷ್ಮೀದೇವಿಯ ಒಂದು ಮಂದವಾದ ಕಟಾಕ್ಷ, ಅವಳೇನು
ಭಾರಿ ಪ್ರಯತ್ನ ಮಾಡೋದು ಬೇಕಾಗಿಲ್ಲ. ಕೇವಲ ಒಂದು ಕುಡಿನೋಟ, ಆ ಒಂದು ಕುಡಿನೋಟದಿಂದಲೇ ಬ್ರಹ್ಮಾದಿ ಸಮಸ್ತವಾದ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ಎಲ್ಲವೂ ಆಗ್ಬಿಡುತ್ತದೆ. ಬಂಧ ಮೋಕ್ಷವೂ ಕೂಡ ಲಕ್ಷ್ಮೀದೇವಿಯಿಂದಲೇ ಆಗ್ತದೆ ಅಂತ ಸ್ಪಷ್ಟವಾಗಿ ಶಿವಾಚಾರ್ಯರು ಸ್ತೋತ್ರ ಮಾಡ್ತಾರೆ. ಅಂತಹ ಮಹಾಲಕ್ಷ್ಮೀದೇವಿ ಅವಳ ಜ್ಞಾನದಿಂದಲೂ ಮೋಕ್ಷವಾಗ್ತದೆ ಎನ್ನುವಂತಹ ವಚನಗಳು ನಮಗೆ ಸಿಗುತ್ತದೆ. ಅಂದಮೇಲೆ ಯಾವುದು ಶ್ರೇಷ್ಠ, ಯಾವುದು ಅನ್ನೋದು ನಮಗೆ ತಿಳಿಸ್ಕೊಡು ಅಂತ ಅರ್ಜುನ ಹೇಳ್ತಾನೆ. ಲಕ್ಷ್ಮೀದೇವಿಯ ಉಪಾಸನೆಯಿಂದ ಮೋಕ್ಷವಾಗುತ್ತೆ ಅಂತ ಹೇಳ್ದಂಗೆ ಬ್ರಹ್ಮಾದಿ ದೇವತೆಗಳ ಉಪಾಸನೆಯಿಂದ ಯಾಕೆ ಮೋಕ್ಷ ಆಗಬಾರ್ದು ಅಂತಂದರೆ ಅದಕ್ಕೆ ಹೇಳ್ತಾರೆ, ಇಲ್ಲ, ಬ್ರಹ್ಮಾದಿ ದೇವತೆಗಳ ದೇಹಕ್ಕೆ ಜನ್ಮ ಇದೆ, ನಾಶ ಇದೆ. ಹಾಗಾಗಿ ಜನನ ಮರಣ ಇರುವಂತಹ ದೇವತೆಗಳ ಉಪಾಸನೆಯಿಂದ ನಮಗೆ ನಿತ್ಯ ಮೋಕ್ಷ, ಜನನ ಮರಣಗಳ ಒಂದು ಚಕ್ರದಿಂದ ಬಿಡುಗಡೆ, ಸಂಸಾರದಿಂದ ಬಿಡುಗಡೆ ಆಗಲಿ ಸಾಧ್ಯ ಇಲ್ಲ. ಯಾರು ಮುಕ್ತರಾಗಿದ್ದಾರೋ ಅವರು ಇನ್ನೊಬ್ಬರನ್ನು ಮೋಕ್ಷಗೊಳಿಸಲಿಕ್ಕೆ ಸಾಮರ್ಥ್ಯ ಇರಬಹುದು. ಯಾರು ಸ್ವಯಂ ಸಂಸಾರದಲ್ಲಿ ಮುಳುಗಿರ್ತಾರಲ್ಲ ಅವರು ಹೇಗೆ ಇನ್ನೊಬ್ಬರನ್ನು, ಕೆಸರಿನಲ್ಲಿ ಬಿದ್ದವನು ಇನ್ನೊಬ್ಬ ಕೆಸರಿನಲ್ಲಿ ಬಿದ್ದವನನ್ನು ಎತ್ತಿ ಹಿಡಿಲಿಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ. ಕೆಸರಿನ ಹೊರಗಡೆ ಇದ್ದವನು ಮಾತ್ರ ಕೆಸರಿನಲ್ಲಿ ಇರೋವನ್ನ ಹೊರಗಡೆ ತೆಗಿಲಿಕ್ಕೆ ಪ್ರಯತ್ನ ಮಾಡ್ಬೋದು. ತೆಗಿತಾನೆ ಎನ್ನುವಂತಹ ಪೂರ್ಣ ವಿಶ್ವಾಸವೂ ಇಲ್ಲ, ಪ್ರಯತ್ನ ಮಾಡ್ಬೋದಾದರೆ. ಹಾಗೆ ಸಂಸಾರದಲ್ಲಿ ಯಾರಿದ್ದಾರೋ ಅವರು ಇನ್ನೊಬ್ಬರನ್ನು ಸಂಸಾರದಿಂದ ಮೋಕ್ಷಗೊಳಿಸಲಿಕ್ಕೆ ಸಾಧ್ಯ ಇಲ್ಲ. ಬ್ರಹ್ಮಾದಿ ದೇವತೆಗಳೆಲ್ಲರೂ ಸಂಸಾರಿಗಳೇ. ಆದರೆ ಬ್ರಹ್ಮದೇವರಿಗೆ ಸಂಸಾರದ ಲೇಪ ಇಲ್ಲ ಅನ್ನೋದೊಂದು ವಿಷಯ ಇರಲಿ, ಆದರೆ ಅವ್ರಿಗೂ ಸಂಸಾರದ ಸಂಬಂಧ ಇದೆ. ಆದ್ದರಿಂದ ಅವರ ಉಪಾಸನೆಯಿಂದ ಮೋಕ್ಷ ಆಗೋದಕ್ಕೆ ಸಾಧ್ಯ ಇಲ್ಲ. ಲಕ್ಷ್ಮೀದೇವಿ ಅವಳು ನಿತ್ಯ ಮುಕ್ತಳು, ಅನಾದಿ ಕಾಲದಿಂದಲೂ ಅವಳಿಗೆ ಸಂಸಾರದ ಸಂಬಂಧನೇ ಇಲ್ಲ, ನಿತ್ಯ ಮುಕ್ತಳಾದ್ದರಿಂದ ಭಗವಂತ ಲಕ್ಷ್ಮೀದೇವಿ ಇಬ್ಬರೂ ಕೂಡ ಈಶ ಕೋಟಿ ಪ್ರವಿಷ್ಟರು. ಈಶ್ವರ ಅಂತಂದರೆ ಲಕ್ಷ್ಮೀದೇವಿನೂ ಆಗ್ತಾಳೆ, ಭಗವಂತನೂ ಆಗ್ತಾಳೆ. ಆದ್ದರಿಂದ ಈಶಕೋಟಿ ಪ್ರವೇಶ ಮಾಡಿರ್ತಕ್ಕಂತಹ ಲಕ್ಷ್ಮೀದೇವಿಯಿಂದಲೂ ಕೂಡ ಮೋಕ್ಷವಾಗುತ್ತೆ. ಮತ್ತು ಅವಳಲ್ಲಿ ಅನೇಕ ಮಹಿಮೆಗಳಿವೆ. ಚತುಷ್ಕಪರ್ದ ಯುವತಿಸ್ಸುಪೇಶಾ ಅಹಂ ರುದ್ರೇಭಿ ವಸುಭಿಶ್ಚರಾಮಿ ಅಹಂ ಆದಿತ್ಯ ಋತ ವಿಶ್ವದೇವೈ ಅಂತ ಮರಣಿ ಸೂಕ್ತದಲ್ಲಿ ನಾವು ನಿತ್ಯವೂ ಪಾರಾಯಣ ಮಾಡ್ತೀವಿ. ನಾನು ವಸುರುದ್ರ ಆದಿತ್ಯರು, ಅಶ್ವಿನಿ ದೇವತೆಗಳು, ಆದಿತ್ಯ ಎಲ್ಲರಿಂದಲೂ ಕೂಡ ಸಹಿತಲಾಗಿ ನಾನು ಸಂಚಾರ ಮಾಡ್ತೇನೆ ಅಂತ ಲಕ್ಷ್ಮೀದೇವಿ ಹೇಳ್ಕೊಂಡಿದ್ದಾಳೆ. ಇದರಿಂದ ಏನು ಗೊತ್ತಾಗುತ್ತೆ ಅಂತಂದರೆ ಎಲ್ಲ ದೇವತೆಗಳಿಗಿಂತಲೂ ತಾನೇ ಉತ್ತಮ, ತನ್ನ ಅಧೀನವಾಗಿ ಎಲ್ಲ ದೇವತೆಗಳಿದ್ದಾರೆ ಅನ್ನುವಂತಹ ಪ್ರಮೇಯ ನಮಗೆ ಗೊತ್ತಾಗ್ತದೆ. ಹಾಗಾಗಿ ಅವಳಿಂದಲೂ ಕೂಡ ಮೋಕ್ಷವಾಗುತ್ತೆ ಅಂತ ಹೇಳ್ತಾ ಇದ್ದಾರಲ್ಲ ಅಂದರೆ ಹೌದು ಅಂತಂತಾರೆ. ಈ ರೀತಿಯಾಗಿ ಸತತಯುಕ್ತಾಯಿ ಭಕ್ತಾಃ ತಾಂ ಪರ್ಯುಪಾಸತೆ, ನಿರಂತರವಾದಂತಹ ಧ್ಯಾನ ಕರ್ಮ ಯೋಗದಿಂದ, ಧ್ಯಾನಯೋಗ ಕರ್ಮಯೋಗ, ಧ್ಯಾನ ರೂಪವಾದಂತಹ ಯೋಗ ಅಂದರೆ ಉಪಾಯ ಅಂತರ್ಥ, ಧ್ಯಾನ ಎನ್ನುವಂತಹ ಉಪಾಯ, ಕರ್ಮ ಎನ್ನುವಂತಹ ಉಪಾಯದಿಂದ ನಿನ್ನನ್ನು ಸತತವಾಗಿ ನಿರಂತರವಾಗಿ ಭಜನೆ ಮಾಡ್ತಾರೆ ಜನರು. ಪರ್ಯುಪಾಸತೆ, ಚೆನ್ನಾಗಿ ಉಪಾಸನೆ ಮಾಡ್ತಾರೆ. ಅದೇ ರೀತಿ ಏಚ ಅಕ್ಷರಂ ಅವ್ಯಕ್ತಂ ಪರ್ಯುಪಾಸತೆ, ಅಕ್ಷರಗಳಾದಂತಹ ಅವ್ಯಕ್ತವಾದಂತಹ, ಅವ್ಯಕ್ತ ಅಂತ ಯಾಕೆ ಕರೀತಾರೆ ಅಂದರೆ ಅವ್ಯಕ್ತ ಶಬ್ದಕ್ಕೆ ಅಚಿತ್ ಪ್ರಕೃತಿ ಅಂತ ಅರ್ಥ. ಪ್ರಕೃತಿ ತತ್ವಕ್ಕೆ ಅವ್ಯಕ್ತ ಅಂತ ಹೆಸರು. ಅದು ಅತ್ಯಂತ ಸೂಕ್ಷ್ಮವಾಗಿರ್ತದೆ, ಅದಕ್ಕೋಸ್ಕರ ಅದು ಅವ್ಯಕ್ತ, ಅಂದರೆ ವ್ಯಕ್ತವಾಗಿಲ್ಲ, ನಮಗೆ ಇಂದ್ರಿಯಕ್ಕೆ ಗೋಚರ ಆಗೋದಿಲ್ಲ ಅದಕ್ಕೋಸ್ಕರ ಅದನ್ನು ಅವ್ಯಕ್ತ ಅಂತ ಕರೀತಾರೆ. ಅಂತಹ ಅವ್ಯಕ್ತ ತತ್ವಕ್ಕೆ ಅಭಿಮಾನಿಯಾದಂತಹ ಲಕ್ಷ್ಮೀದೇವಿ ಆದ್ದರಿಂದ ಅವಳಿಗೂ ಕೂಡ ಅವ್ಯಕ್ತ ಅಂತ ಹೆಸರು. ಇಂತಹ ಅವ್ಯಕ್ತ ತತ್ವ ಉಪಾಸನೆ ಮಾಡುವಂತಹ ಯಾರಿದ್ದಾರಲ್ಲ ಅವರಿಗೆ ಏನು ಗತಿಯಾಗುತ್ತೆ, ಮೋಕ್ಷ ಯಾವ ರೀತಿ ಆಗುತ್ತೆ ಹೇಳುವಂತಂದಾಗ ಭಗವಾನ್ ವಾಚ ಮಯ್ಯಾವೇಶ್ಯ ಮನೋಯಮಾಂ ನಿತ್ಯಭಕ್ತ ಉಪಾಸತೆ ಶ್ರದ್ಧೆಯಾ ಪರಯೋಪೇತಾ ತೇ ಮೇ ಯುಕ್ತತಮಾ ಮತಾಃ. ನೋಡಪ್ಪ ಅರ್ಜುನ, ಅವ್ಯಕ್ತ ತತ್ವವನ್ನು ಉಪಾಸನೆ ಮಾಡುವಂತಹ ಜೀವರು ಇದ್ದಾರೆ, ನನ್ನನ್ನು ಉಪಾಸನೆ ಮಾಡಿ ಮೋಕ್ಷವನ್ನು ಹೊಂದುವಂತಹವರು ಇದ್ದಾರೆ. ಇವರಿಬ್ಬರಲ್ಲಿ ಯಾರು ನನ್ನ ಉಪಾಸನೆ ಮಾಡ್ತಾರೋ ಅವರೇ ಉತ್ತಮರು ಅಂತ ಈ ರೀತಿಯಾಗಿ ಭಗವಂತ ಸ್ಟೇಟ್ಮೆಂಟ್ ಕೊಟ್ಬಿಟ್ಟ. ಯಾಕೆ ಅಂತ ಮುಂದೆ ಕಾರಣ ಕೊಡ್ತಾರೆ. ನಿತ್ಯಯುಕ್ತ ಉಪಾಸತೆ, ಧ್ಯಾನ ಕರ್ಮ ಯೋಗದಿಂದ ನಿತ್ಯವೂ ಕೂಡ ಯಾರು ನನ್ನನ್ನು ಶ್ರದ್ಧೆಯಿಂದ ಉಪಾಸನೆ ಮಾಡ್ತಾರೋ
ಅಂತಹ ಮೋಕ್ಷವನ್ನು ಆ ರೀತಿ ನನ್ನನ್ನು ಉಪಾಸನೆ ಮಾಡಿ ಮೋಕ್ಷ ಹೊಂದುವಂತಹ ಜೀವರಾಶಿಗಳು ಉತ್ತಮರಾಗಿರ್ತಾರೆ. ಯಾಕೆ ನಿನ್ನನ್ನು ಉಪಾಸನೆ ಮಾಡುವವರು ಯಾಕೆ ಉತ್ತಮ, ಲಕ್ಷ್ಮೀದೇವಿಯನ್ನು ಉಪಾಸನೆ ಮಾಡುವವರು ಯಾಕೆ ಕಡಿಮೆ ಅಂತಂದರೆ, ಏತ್ವಕ್ಷರಂ ಅನಿರ್ದೇಶ್ಯಂ ಅವ್ಯಕ್ತಂ ಪರ್ಯುಪಾಸತೆ ಸರ್ವತ್ರ ಗಮಚಿಂತ್ಯಂಚ ಕೂಢಸ್ಥಂ ಅಚಲಂ ಧ್ರುವಂ ಸಂಯಮ್ಯೇಂದ್ರಿಯ ಕ್ರಮಂ ಸರ್ವತ್ರ ಸಮಬುದ್ಧಯಃ ತೇ ಪ್ರಾಪ್ನುವಂತಿ ಮಾಮೇವ ಸರ್ವಭೂತ ಹಿತೇ ರತಾಃ. ಯಾವ ರೀತಿ ಸಾಧನಾನುಷ್ಠಾನವನ್ನು ಮಾಡಬೇಕು ಲಕ್ಷ್ಮೀದೇವಿಯನ್ನು ಒಲಿಸ್ಕೊಳ್ಳಿಕ್ಕೆ ಅನ್ನೋದನ್ನು ಹೇಳ್ತಾರೆ ಇಲ್ಲಿ. ಏದು ಅಕ್ಷರಂ, ಅಕ್ಷರಳಾದಂತಹ ಲಕ್ಷ್ಮೀದೇವಿ ಅವಳ ಗುಣಗಳು ಎಂಥದ್ದು ಅಂತ ಹೇಳ್ತಾರೆ. ಅನಿರ್ದೇಶ್ಯಂ, ಅನಿರ್ದೇಶ್ಯ ಅಂತಂದರೆ ಸೂಕ್ಷ್ಮವಾಗಿದ್ದಾಳೆ. ಸೂಕ್ಷ್ಮ ಲಕ್ಷ್ಮೀದೇವಿಯಲ್ಲಿ ಅವ್ಯಕ್ತ ತತ್ವ ಸೂಕ್ಷ್ಮವಾಗಿದೆ, ಅದಕ್ಕೆ ನಿಯಾಮಕವಾದ ಲಕ್ಷ್ಮಿಯೂ ಸೂಕ್ಷ್ಮ ಅಂತ ಅರ್ಥ. ಈಗ ನಮಗೆ ಸೂಕ್ಷ್ಮ ಅಂದರೆ ಹೇಗೆ ಅರ್ಥ ಮಾಡ್ಕೋಬೇಕು ಅಂತ ಗೊತ್ತಾಗೋದಿಲ್ಲ. ನಮಗೆಲ್ಲ ಸ್ಥೂಲ ಪದಾರ್ಥದ ಮೇಲೆ ಆಸಕ್ತಿ ಹೆಚ್ಚು. ಕಣ್ಣಿಗೆ ಕಾಣುವಂತಹ ಪದಾರ್ಥಗಳು, ಕಣ್ಣಿಗೆ ಕಾಣೋದು ಮೂರೇ, ಪೃಥ್ವಿ ಅಪ್ಪ ತೇಜಸ್ಸು, ಮೂರೇ ಕಣ್ಣಿಗೆ ಕಾಣೋದು. ಪಾರ್ಥಿವವಾದಂತಹ ಪದಾರ್ಥಗಳು, ಜಲೀಯವಾದದ್ದು ಜಲ ನೀರು ಕಣ್ಣಿಗೆ ಕಾಣಿಸುತ್ತೆ, ತೇಜಸ್ಸು ಬೆಂಕಿ ಕಣ್ಣಿಗೆ ಕಾಣಿಸುತ್ತೆ. ಇದರ ಮುಂದಿನ ಭೂತಗಳು ಕಣ್ಣಿಗೆ ಕಾಣಿಸೋದೇ ಇಲ್ಲ. ವಾಯುತತ್ವ, ಆಕಾಶತತ್ವ, ವಾಯು ಕಣ್ಣಿಗೆ ಕಾಣಿಸಲ್ಲ, ಆಕಾಶವೂ ಕಣ್ಣಿಗೆ ಕಾಣಿಸಲ್ಲ. ಅಂದಮೇಲೆ ಪಂಚಭೂತಗಳಲ್ಲಿ ಆಕಾಶವೇ ನಮಗೆ ಕಣ್ಣಿಗೆ ಗೋಚರ ಆಗಲ್ಲ ಅಂತಂದ ಮೇಲೆ ಆಕಾಶವನ್ನು ಹುಟ್ಟಿಸಿರ್ತಕ್ಕಂಥದ್ದು ಅಹಂಕಾರ ತತ್ವ. ರುದ್ರದೇವರು ಅಭಿಮಾನಿಗಳದಕ್ಕೆ ಆ ಅಹಂಕಾರ ತತ್ವ ಆಕಾಶಕ್ಕಿಂತಲೂ ಸೂಕ್ಷ್ಮವಾದಂತಹ ತತ್ವ. ಎಲ್ಲ ಕಡೆ ವ್ಯಾಪ್ತವಾಗಿದೆ. ಆಕಾಶ ಹೇಗೆ ಎಲ್ಲ ಕಡೆ ವ್ಯಾಪ್ತವಾಗಿದೆಯೋ ಅದೇ ರೀತಿ ಅಹಂಕಾರ ತತ್ವವೂ ಎಲ್ಲ ಕಡೆ ವ್ಯಾಪ್ತವಾಗಿದೆ, ನಮಗೆ ಗೊತ್ತಿಲ್ಲ. ಆ ಅಹಂಕಾರ ತತ್ವಕ್ಕೆ ಜನಕವಾದದ್ದು, ಅದು ಅಹಂಕಾರ ತತ್ವಕ್ಕೆ ಕಾರಣವಾದಂತಹ ತತ್ವ ಮಹತ್ತತ್ವ. ಅದಕ್ಕೆ ಬ್ರಹ್ಮದೇವರು ಅಭಿಮಾನಿಗಳು. ಆ ಮಹತ್ತತ್ವ ಅದಕ್ಕಿಂತಲೂ ಸೂಕ್ಷ್ಮವಾದದ್ದು. ಮಹತ್ತತ್ವವನ್ನು ಹುಟ್ಟಿಸಿದಂತಹ ತತ್ವ ಅದು ಅವ್ಯಕ್ತ ತತ್ವ. ಸತ್ವರ್ಜಸ್ತಮೋ ಗುಣಾತ್ಮಕವಾದಂತಹ ತತ್ವ ಏನೇ ಇದು ಅವ್ಯಕ್ತ ತತ್ವ, ಪ್ರಧಾನ ಪ್ರಕೃತಿ ಅಂತ ಅದಕ್ಕೆ ಹೆಸರು. ಅದು ಅದಕ್ಕಿಂತಲೂ ಸೂಕ್ಷ್ಮವಾದದ್ದು, ನಮ್ಮ ಇಂದ್ರಿಯಕ್ಕೆ ಗೋಚರ ಆಗೋದಿಲ್ಲ. ಅದಕ್ಕೋಸ್ಕರ ಅದನ್ನು ಅನಿರ್ದೇಶ್ಯಂ, ನಿರ್ದೇಶ ಮಾಡಿ ತೋರಿಸಲಿಕ್ಕೆ ಸಾಧ್ಯ ಇಲ್ಲ. ಇದು ಪ್ರಕೃತಿ ತತ್ವ ಅಂತ. ಆಕಾಶವನ್ನಾದರೂ ನಾವು ಹೇಳ್ಬೋದು, ಸಾಕ್ಷಿಗೆ ನಮಗೆ ಆಕಾಶ ಗೋಚರ ಆಗುತ್ತೆ. ನಾವು ಕಣ್ಣಿಂದ ಆಕಾಶವನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲದೇ ಇದ್ದರೂ ಆಕಾಶವನ್ನು ನಾವು ಅನುಭವಿಸ್ಬೋದು. ಆಕಾಶ ಇದೆ ಅನ್ನೋ ಸಲುವಾಗಿ ನಾವು ಮುಂದೆ ಒಂದು ಹೆಜ್ಜೆ ಇಡ್ತೀವಿ. ಬೇರೆ ಪದಾರ್ಥ ಇದೆ ಇದ್ದರೆ ನಾವು ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಅದು ನಮ್ಮನ್ನು ತಡೆಯುತ್ತೆ. ಏನು ಪದಾರ್ಥ ಇಲ್ಲ ಅಂತ ನಮಗೆ ನಿಶ್ಚಯ ಇದೆ, ಅದಕ್ಕೋಸ್ಕರ ನಾವು ಒಂದು ಹೆಜ್ಜೆ ಮುಂದೆ ಇಡ್ತೀವಿ. ಕೈಕಾಲು ಅಲ್ಲಾಡಿಸ್ತೀವಿ, ಮುಂದೆ ಹೋಗ್ತೀವಿ, ಹಿಂದೆ ಬರ್ತೀವಿ. ಈ ರೀತಿ ಕ್ರಿಯೆಗಳನ್ನು ನಾವು ಮಾಡ್ತೀವಿ. ನಿರ್ಭಯವಾಗಿ ರೋಡಲ್ಲಿ ಗಾಡಿ ಓಡಿಸ್ತೀವಿ. ಮುಂದೆ ಆಕಾಶ ಇಲ್ಲ ಅಂತ ಗೊತ್ತಾದರೆ ಆವಾಗ ನಾವು ಗಾಡಿ ಓಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆಕಾಶ ಎಲ್ಲರ ಸಾಕ್ಷಿಗೆ ಗೋಚರವಾದದ್ದು. ಆಕಾಶ ಮತ್ತು ಕಾಲ ನಮ್ಮ ಇಂದ್ರಿಯಗಳಿಂದ, ಕಣ್ಣು, ಮೂಗು, ಕಿವಿ, ಬಾಯಿ, ಚರ್ಮ ಇವುಗಳಿಂದ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಸಾಕ್ಷಿ ಇಂದ್ರಿಯಕ್ಕೆ ಗೊತ್ತಾಗುತ್ತೆ ಆಕಾಶ ಅಂತ ಹೇಳಿ ನಿರ್ಣಯವನ್ನು ಮಾಡಿದ್ದಾರೆ ಶ್ರೀಮನ್ಯಾಯಸುಧಾನ ವ್ಯಾಖ್ಯಾನದಲ್ಲಿ. ಅಂತಹ ಸಾಕ್ಷಿ ಗೋಚರವಾದಂತಹ ಆಕಾಶವನ್ನು ನಾವು ಸ್ವಲ್ಪ ಮಟ್ಟಿಗೆ ಅನುಭವಿಸ್ಲಿಕ್ಕೆ ಸಾಧ್ಯ. ಆದರೆ ಪ್ರಕೃತಿ ತತ್ವವನ್ನು ನಾವು ತಿಳಿಯೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಅದು ಅನಿರ್ದೇಶ್ಯ, ನಿರ್ದೇಶ ಮಾಡಲಿಕ್ಕೆ ಸಾಧ್ಯ ಇಲ್ಲದೆ ಇರುವಂಥದ್ದು. ಅನಿರ್ದೇಶ್ಯಂ ಸರ್ವತ್ರ ಗಮ್ ಅಚಿಂತ್ಯಂಚ. ಮತ್ತೆಂಥದ್ದು ಅಂದರೆ ಸರ್ವತ್ರ ವ್ಯಾಪ್ತವಾಗಿದೆ. ಲಕ್ಷ್ಮೀದೇವಿಯು ಸರ್ವತ್ರ ವ್ಯಾಪ್ತಳು, ಪ್ರಕೃತಿ ತತ್ವವೂ ಸರ್ವತ್ರ ವ್ಯಾಪ್ತ. ಬ್ರಹ್ಮಾಂಡದ ಹೊರಗಡೆ ಅವ್ಯಾಕೃತ ಆಕಾಶ ಎಷ್ಟು ದೇಶದಲ್ಲಿ ವ್ಯಾಪ್ತವಾಗಿದೆ ಅಷ್ಟು ದೇಶದಲ್ಲಿಯೂ ಕೂಡ ಪ್ರಕೃತಿ ತತ್ವ ವ್ಯಾಪ್ತವಾಗಿದೆ. ಅದಕ್ಕೆ ಅವ್ಯಕ್ತ ತತ್ವ ವ್ಯಾಪ್ತವಾದಂತಹದ್ದು. ಅದಕ್ಕೋಸ್ಕರ ಅದನ್ನೇನೆಂದು ಕರೀತಾರೆ ಅಂತಂದರೆ ಸರ್ವತ್ರ ಗಮ್, ಸರ್ವತ್ರ ವ್ಯಾಪ್ತವಾದಂತಹ. ಸಮನ ಅಂತ ಲಕ್ಷ್ಮೀದೇವಿ ಹೆಸರು. ಸಮೋನ ಯಸ್ಯಾಸ ಸಮನ. ಭಗವಂತನಿಗೆ ಸಮನಾಗಿದ್ದಾಳೆ ಲಕ್ಷ್ಮೀದೇವಿ. ಯಾಕೆ ಅಂತಂದರೆ ಸಮ ಅಲ್ಲ, ಸಮನ, ಸಮಾನ, ಸಮ ಅಲ್ಲ. ಯಾಕೆ ಸಮ ಅಲ್ಲ ಅಂತಂದರೆ ಮೂರು ರೀತಿಯಾದಂತಹ ವ್ಯಾಪ್ತಿ ಭಗವಂತನಿಗಿದೆ. ಲಕ್ಷ್ಮಿಗೆ ಎರಡೇ ವ್ಯಾಪ್ತಿ ಇರೋದು. ದೇಶತಃ ಗುಣತಃ, ದೇಶ ಕಾಲ ಗುಣ. ದೇಶತಃ ಕಾಲತಃ ವ್ಯಾಪ್ತಿ ಲಕ್ಷ್ಮಿಗೂ ಇದೆ. ಭಗವಂತನೂ ದೇಶತಃ ವ್ಯಾಪ್ತ, ಕಾಲತಃ ವ್ಯಾಪ್ತ. ಈ ಕಾಲದಲ್ಲಿ ಭಗವಂತ ಇಲ್ಲ ಅಂತಿಲ್ಲ, ಈ ದೇಶದಲ್ಲಿ ದೇವರಿಲ್ಲ ಅಂತಿಲ್ಲ.
ಹಾಗೆ ಲಕ್ಷ್ಮಿಯೂ ಕೂಡ ಎಲ್ಲ ದೇಶ ಎಲ್ಲ ಕಾಲಗಳಲ್ಲೂ ವ್ಯಾಪ್ತಳಾಗಿದ್ದಾಳೆ. ಆದರೆ ಒಂದರಲ್ಲಿ ಮಾತ್ರ ವ್ಯಾಪ್ತಿ ಇಲ್ಲ. ಭಗವಂತ ಅನಂತ ಗುಣ ಪರಿಪೂರ್ಣನಾಗಿದ್ದಾನೆ. ಲಕ್ಷ್ಮೀದೇವಿಯು ಕೂಡ ಅನಂತ ಗುಣಗಳುಳ್ಳವಳು, ಅದರ ಪರಿಪೂರ್ಣ ಅಲ್ಲ. ಭಗವಂತನಿಗೆ ಎಷ್ಟು ಗುಣ ಇದೆಯೋ ಅಷ್ಟಿಲ್ಲ ಅಂತಂದು ಮಾತ್ರಕ್ಕೆ ನಾವೇನು ತಿಳ್ಕೊತೀವಿ, ಏನೋ ಸ್ವಲ್ಪ ಕಡಿಮೆ ಇರಬೇಕು. ಭಗವಂತನಿಗೆ ಒಂದು 100 ಇದ್ದರೆ ಲಕ್ಷ್ಮಿಗೆ ಒಂದು 75-80 ಇರಬೇಕು ಅಂತ ಸಾಮಾನ್ಯವಾಗಿ ಅರ್ಥ ಮಾಡ್ಕೊಂಡ್ಬಿಡ್ತೀವಿ. ಆ ರೀತಿ ಅಲ್ಲ. ನರಮಾಪಿ ಪದಾಂಗುಲಿ ಸನ್ನಖಧೋ ರಾಜಧನಂತ ಸದ್ಗುಣಾನ್ ಗಣಯನ್ ಜನಾರ್ದಂ ಪರಮಾನ್ ಕೋಶ್ಯ ಪರೋ ಗುಣಾನ್ ವದೇತ್. ಎಷ್ಟು ಲಕ್ಷ್ಮೀದೇವಿಗೂ ಭಗವಂತನಿಗೂ ಮಧ್ಯೆ ಇರುವಂತಹ ಅಂತರ ಎಷ್ಟು ಅಂತಂದರೆ, ಪ್ರಳಯೋದಕ ಮತ್ತು ಒಂದು ಸಣ್ಣ ಹನಿ, ಅವುಗಳಿಗೆ ಎಷ್ಟು ವ್ಯತ್ಯಾಸವಿದೆಯೋ ಅಷ್ಟು ವ್ಯತ್ಯಾಸ ಲಕ್ಷ್ಮೀ ಭಗವಂತನಿಗೂ ಇದೆ ಅಂತ ಹೇಳ್ತಾರೆ. ಒಂದು ಪ್ರಳಯೋದಕವನ್ನು ನಾವು ಅಳಿಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲ ಕಡೆ ನೀರು ತುಂಬ್ಕೊಂಡ್ಬಿಟ್ಟಿರುತ್ತೆ. ಅಷ್ಟು ನೀರಿನ ರಾಶಿ, ಜಲರಾಶಿ, ಅಗಾಧವಾದಂತಹ ಪ್ರಳಯೋದಕ. ಅದರಲ್ಲಿ ಒಂದು ಹನಿ ಅದು ಲಕ್ಷ್ಮೀದೇವಿ ಸಮಾನ. ಅಷ್ಟು ವ್ಯತ್ಯಾಸ ಲಕ್ಷ್ಮಿಗೂ ಭಗವಂತನಿಗೂ ಇರುವಂಥದ್ದು. ಲಕ್ಷ್ಮೀ ಕ್ಷೇಣ ದೀಕ್ಷಾ ಅನುಪಕ್ರಂತ ಸಂವಿತ್ ಗಾಹಮಾನವತನ ತ್ರಿವಿಕ್ರಮಣಾಚಾರ್ಯರು ವಿಷ್ಣುಸ್ತುತಿ ಅಂತ ಒಂದು ಮಾಡಿದ್ದಾರೆ. ಅದರಲ್ಲಿ ಹೇಳಬೇಕಾದ್ರೆ ಲಕ್ಷ್ಮೀದೇವಿ ಭಗವಂತನ ಗುಣಗಳನ್ನು ಎಣಿಸಲಿಕ್ಕೆ ಪ್ರಯತ್ನ ಮಾಡ್ತಾಳಂತೆ. ಎಣಿಸಲಿಕ್ಕೆ ಪ್ರಯತ್ನ ಮಾಡಬೇಕಾದ್ರೆ ಅವಳಿಗೆ ಹೇಗೆ ಅನುಭವ ಹೇಗಾಯಿತು ಅಂತಂದರೆ, ಭಗವಂತನಿಗೆ ಅನಂತ ಗುಣಗಳಿದೆ, ಅನಂತ ಗುಣಗಳು ಎಣಿಸಲಿಕ್ಕೆ ಶುರು ಮಾಡ್ತೀನಿ ಅಂತ ಒಂದು ಗುಣವನ್ನು ತೊಗೊಳ್ತಾಳಂತೆ. ಒಂದು ಗುಣವನ್ನು ತಗೊಂಡ್ರೆ ನಾವು ಹಿಂದೆ ಕೇಳಿದಂತೆ ಒಂದು ಗುಣಗಳು ಅನಂತ ಗುಣಗಳು, ಒಂದಿಪ್ಪದು ಗುಣಗಳ, ಒಂದು ರೂಪದಲ್ಲಿ ಅನಂತ ರೂಪಗಳು, ಒಂದಿಪ್ಪದು ಗುಣಗಳ ಸಹಿತ. ಒಂದು ಗುಣದಲ್ಲಿ ಅನಂತ ಗುಣಗಳಿವೆ ಅಂತೆ. ಆ ಅನಂತ ಗುಣದಲ್ಲಿ ಒಂದು ಗುಣ ತಗೊಂಡು ಎಣಿಸೋಣ ಅಂದರೆ ಅದರಲ್ಲಿ ಮತ್ತೆ ಅನಂತ ಗುಣಗಳು. ಆ ಅನಂತ ಗುಣದಲ್ಲಿರುವ ಒಂದು ಗುಣವನ್ನು ತಗೊಂಡು ನಾನು ಇದನ್ನು ತಿಳಿತೀನಿ, ನಾನು ಇದರ ಮಹಿಮೆಯನ್ನು ತಿಳ್ಕೊತೀನಿ ಅಂತಂದರೆ ಮತ್ತೆ ಅದರಲ್ಲೂ ಅನಂತ ಮಹಿಮೆಗಳು. ವಿಷ್ಣೋರ್ ಮಹಾತ್ಮಲೇಶಸ್ಯ ವಿಭಕ್ತಸ್ಯ ಕೋಟಿಧ ಪುನಶ್ಚ ಅನಂತಧಾತಸ್ಯ ಪುನಶ್ಚಾಪಿ ಹ್ಯನಂತಧ ನೈಕಾಂಶ ಸಮ ಮಹಾತ್ಮ್ಯ ಶ್ರೀಶೇಷ ಬ್ರಹ್ಮಶಂಕರಾ. ಗೀತಾ ಭಾಷೆಯಲ್ಲಿ ಶ್ರೀನಾಚಾರ್ಯರು ಈ ಪ್ರಮಾಣವನ್ನು ಉದಾಹರಣೆ ಮಾಡ್ತಾರೆ. ಭಗವಂತನ ಮಹಿಮೆಗಳ ಒಂದು ಲೇಷ, ಅನಂತ ಭಾಗದಲ್ಲಿ ಒಂದು ಭಾಗವನ್ನು ತೆಗೆದುಕೊಂಡು ಅದರಲ್ಲಿ ಅನಂತ ವಿಭಾಗವನ್ನು ಮಾಡಿ, ಒಂದು ಭಾಗ ತಗೊಂಡು ಅದರಲ್ಲಿ ಅನಂತ ವಿಭಾಗವನ್ನು ಮಾಡಿ ಒಂದು ಭಾಗವನ್ನು ಕೊಟ್ಟು ತಿಳಿಯಿರಿ. ಯಾರಿಗೆ? ನಮಗಲ್ಲ, ಲಕ್ಷ್ಮೀದೇವಿಗೆ. ಶ್ರೀಶೇಷ ಬ್ರಹ್ಮಶಂಕರ. ಲಕ್ಷ್ಮೀದೇವಿ, ಬ್ರಹ್ಮದೇವರು, ಶೇಷದೇವರು, ಗರುಡದೇವರು, ರುದ್ರದೇವರು ಎಲ್ಲ ದೇವತೆಗಳು ಸೇರಿ ಆ ಮಹಿಮೆಯನ್ನು ತಿಳಿಲಿಕ್ಕೆ ಪ್ರಯತ್ನ ಮಾಡಿದರೂ ಕೂಡ ಭಗವಂತನ ಸಣ್ಣ ಒಂದು ಗುಣದ ಮಹಿಮೆಯನ್ನು ಪೂರ್ಣವಾಗಿ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಭಗವಂತನ ಮಹಿಮೆ ಇದೆ ಅಂತ ನಾವು ತಿಳ್ಕೋಬೇಕು. ಅಷ್ಟು ಅಂದರೆ ಅವನ ಭಗವಂತನ ಪಾರಮ್ಯ, ಅವನ ಸರ್ವೋತ್ತಮತ್ವ, ಅವನ ಅನಂತ ಗುಣ ಪರಿಪೂರ್ಣತ್ವ ಹೇಗಿದೆ ಅನ್ನೋದನ್ನು ನಾವು ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಗೊತ್ತಿರೋ ಒಂದು 4-5 ಗುಣಗಳು: ಜ್ಞಾನ, ಆನಂದ, ಔದಾರ್ಯ, ಶುದ್ಧಾನಂದೋರು ಸುಮ್ಮಿದ್ಯುತಿ ಬಲ ಬಹುಲೋದಾರ್ಯ ವೀರ್ಯಾದಿ ದೇಹಂ. ಅಷ್ಟೇ. ನಮಗೆ 4-5 ಗುಣಗಳನ್ನು ಏನು ಶಾಸ್ತ್ರ ಹೇಳ್ಯಾರೆ ಅಷ್ಟೇ. ಆದರೆ ಅನಂತ ಗುಣಗಳು ಭಗವಂತನಿಗಿದೆ. ಅದನ್ನು ಹೇಗೆ ನಾವು ಅನುಸಂಧಾನ ಮಾಡೋದು? ಬ್ರಹ್ಮದೇವರು, ಲಕ್ಷ್ಮೀದೇವಿ ಅನುಸಂಧಾನವನ್ನು ಮಾಡ್ತಾ ಇರ್ತಾರೆ ನಿರಂತರವಾಗಿ. ಆದರೂ ಅವರಿಗೆ ಪೂರ್ಣವಾಗಿ ತಿಳಿಯಲಿಕ್ಕೆ ಸಾಧ್ಯ ಆಗಲಿಲ್ಲವಂತೆ. ಇಷ್ಟು ಭಗವಂತನ ಮಹಿಮೆ ಇದೆ. ಅಂತಹ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರಭೂತಳಾದಂತಹ ಲಕ್ಷ್ಮೀದೇವಿಯು ಕೂಡ ವ್ಯಾಪ್ತಳಾಗಿದ್ದಾಳೆ, ಸರ್ವತ್ರ ವ್ಯಾಪ್ತಳಾಗಿದ್ದಾಳೆ. ಅಚಿಂತ್ಯ. ಅವಳಿಗೂ ಕೂಡ, ಅವಳನ್ನು ಚಿಂತನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಅವಳು ಗುಣ ಪರಿಪೂರ್ಣ, ಅನಂತ ಗುಣಗಳು ಉಳ್ಳವಳು. ಅನಂತ ಗುಣವುಳ್ಳವಳಾದ್ದರಿಂದ ಅವಳು ಅಚಿಂತ್ಯ, ಚಿಂತನೆ ಮಾಡಲಿಕ್ಕೆ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಗುಣಬಾಹುಲ್ಯ ಅಚಿಂತ್ಯಂ. ರಾಯರು ಹೇಳ್ತಾರೆ, ಗುಣಬಾಹುಲ್ಯ, ಗುಣಗಳು ಜಾಸ್ತಿ ಇದೆ. ತಾರತಮ್ಯ ಸ್ತೋತ್ರದಲ್ಲಿ ಬೃಂದಾಸ್ ಹೇಳ್ತಾರಲ್ಲ, ಬ್ರಹ್ಮವಾಯುವಿಗೆ ಕೋಟಿ ಗುಣದಿಂದ ಅಧಿಕ ಶಕ್ತಿಗಳು ಶ್ರೀರಾಮ. ವಾಯುದೇವರೇ ಬ್ರಹ್ಮರು, ವಾಯು ಬ್ರಹ್ಮಗೆ ಕೋಟಿ ಗುಣದಿಂದ ಅಧಿಕ ಶಕ್ತಿಗಳು ಶ್ರೀರಾಮ. ವಾಯುದೇವರಿಗೆ ಬ್ರಹ್ಮದೇವರು ಸಮಾನ. ಆ ಬ್ರಹ್ಮ ವಾಯುದೇವರಿಗಿಂತಲೂ ಕೋಟಿ ಗುಣಗಳಿಂದ ಶ್ರೇಷ್ಠನಾದವಳು ಲಕ್ಷ್ಮೀದೇವಿ. ಅಂತಹ ಆ ಲಕ್ಷ್ಮೀದೇವಿಗೆ ಉತ್ತಮನಾದವನು. ಆ ಲಕ್ಷ್ಮೀದೇವಿ ಏನು ಸೃಷ್ಟಿ ಸ್ಥಿತಿ ಲಯನವನ್ನು ಮಾಡ್ತಾಳಲ್ಲ, ಅಂತಹ ಲಕ್ಷ್ಮೀದೇವಿಗೆ ಆ ಶಕ್ತಿ ಬಂದಿದ್ದು ಯಾರಿಂದ? ಶ್ರೀಯತ್ ಕಟಾಕ್ಷ ಬಲವತ್ ತ್ಯಜಿತನ್ನಮ. ಶ್ರೀಹಿ ಯತ್ ಕಟಾಕ್ಷ ಬಲವತಿ. ಯಾವ ಭಗವಂತನ ಕಟಾಕ್ಷದಿಂದ ಬಲವನ್ನು ಪಡೆದವಳು ಲಕ್ಷ್ಮೀದೇವಿ. ಲಕ್ಷ್ಮೀದೇವಿಯ ಒಂದು ಕುಡಿನೋಟ
ಅದು ಜಗತ್ತಿನ ಸೃಷ್ಟಿಯಾದಿಗಳನ್ನು ಮಾಡುತ್ತದೆ, ಮಾಡಲಿಕ್ಕೆ ಸಾಮರ್ಥ್ಯ ಇದೆ. ನಾವು ಕುಡಿದು ಬೀರ್ತೀವಿ. ನಮ್ಮ ಮಾತನ್ನು ನಾವು ಒಬ್ಬ ರಾಜ ಇದ್ದರೆ ಅವನಿಗೆ ಸೇವಕರಾದವರು ಅವನ ಕಣ್ಣು ಸಣ್ಣ ಮಾಡಿದ್ರೆ ಆ ಎಲ್ಲ ಕೆಲಸವನ್ನು ಮಾಡ್ತಾರೆ ಅವರು. ಅದು ಅವನ ಒಂದು ನೋಡೋದು ಸಾಮರ್ಥ್ಯ ಅಂತ ತಿಳ್ಕೊತೀವಿ. ನಾವು ಅದೇ ರೀತಿ ಕಣ್ಣು ಬೀರಿದ್ರೆ ಏನಾಗುತ್ತೆ, ನಮ್ಮ ಮೇಲೆ ನಮ್ಮರು ಕಣ್ಣು ಬೀರ್ತಾರೆ ಅಷ್ಟೇ ಹೊರತು ನಮಗೆ ಅದರಿಂದ ಏನು ಕೆಲಸ ಆಗಲ್ಲ. ಹಾಗಾಗಿ ಒಂದು ಕಣ್ಣು ನೋಟದಿಂದ ಕೆಲಸ ಆಗುವಂತಹ ಸಾಮರ್ಥ್ಯ ಲೋಕದಲ್ಲೇ ನಾವು ಕಾಣಬಹುದು. ಅಂದಮೇಲೆ ದೇವತೆಗಳ ಉತ್ತಮರಾದಂತಹ ಬ್ರಹ್ಮದೇವರು, ವಾಯುದೇವರು, ಅವರಿಗಿಂತ ಉತ್ತಮರಾದಂತಹ ಲಕ್ಷ್ಮೀದೇವಿಯ ಒಂದು ಕಟಾಕ್ಷ, ಅದಕ್ಕೆ ಎಷ್ಟು ಶಕ್ತಿ ಇದೆ ಅನ್ನೋದು ನಾವು ತಿಳ್ಕೋಬೇಕು. ಬ್ರಹ್ಮಾದಿ ಎಲ್ಲ ಜಗತ್ತಿನ ಸೃಷ್ಟಿಯಾದಿಗಳು ಮಾಡುವಂತಹ ಲಕ್ಷ್ಮೀದೇವಿ, ಅವಳಿಗೆ ಬಲ ಬಂದಿದ್ದು ಭಗವಂತನ ಒಂದು ಕಟಾಕ್ಷದಿಂದ. ಭಗವಂತ ಒಂದು ಸಣ್ಣ ಕುಡಿನೋಟವನ್ನು ಲಕ್ಷ್ಮೀದೇವಿಯ ಮೇಲೆ ಬೀರ್ತಾನೆ, ಅವಳಿಗೆ ಶಕ್ತಿ ಬರ್ತದೆ, ಅವಳು ಆ ಕೆಲಸವನ್ನು ಮಾಡ್ತಾಳೆ. ಈ ರೀತಿಯಾಗಿ ಅಚಿಂತ್ಯವಾದಂತಹ ಶಕ್ತಿ ಉಳ್ಳವಳು ಲಕ್ಷ್ಮೀದೇವಿ. ಕೂಟಸ್ಥಂ ಅಚಲಂ ಧ್ರುವಂ. ಕೂಟಸ್ಥ ಅಂತಂದರೆ ಕೂಟವತ್ತಿಷ್ಠತಿ ಇತಿ ಕೂಟಸ್ಥ. ನಿರ್ವಿಕಾರ ಆಗಿರ್ತಾನೆ, ಯಾವ ವಿಕಾರವೂ ಇಲ್ಲ. ದೇವರಿಗೆ ಹೇಗೆ ಯಾವ ವಿಕಾರವೂ ಇಲ್ಲೋ, ದೇಶಕೃತವಾದ ಕಾಲಕೃತವಾದ ವಿಕಾರ ಇಲ್ಲ. ನಮಗೆ ಕಾಲ ಹೋಗ್ತಾ ಇದ್ದಂಗೆ ನಮ್ಮ ದೇಹಕ್ಕೆ ವಿಕಾರ ಆಗ್ತಾ ಇರ್ತದೆ. ದೇಹ, ಇಂದ್ರಿಯ, ಮನಸ್ಸು. ಸಣ್ಣ ಹುಡುಗ ಇದ್ದಾಗ ಇನ್ನು ಸಣ್ಣ ದೇಹ ಇರ್ತದೆ, ತಿಂದು ದೊಡ್ಡದಾಗ್ತಾ ಇರ್ತದೆ ದೇಹಗಳು. ಕಾಲಕ್ರಮೇಣ ದೊಡ್ಡದಾಗಿ ಮತ್ತೆ ವಯಸ್ಸಾಗ್ತಾ ಅದು ಕಡಿಮೆ ಆಗ್ತಾ ಬರ್ತದೆ. ಹೀಗೆ ವೃದ್ಧಿ, ಕ್ಷಯ ಎನ್ನುವ ವಿಕಾರ ನಮ್ಮ ದೇಹಕ್ಕೆ ಇದೆ, ನಮ್ಮ ಇಂದ್ರಿಯಗಳಿಗೆ, ಮನಸ್ಸಿಗೆಲ್ಲದಕ್ಕೂ ಇದೆ ಆ ರೀತಿ ವಿಕಾರ. ಆದರೆ ದೇವರಿಗೆ ಮಾತ್ರ ವಿಕಾರ ಇಲ್ಲ. ವಿಕಾರ ಆಗುವಂತಹ ಯೋಗ್ಯತೆ ಇರುವ ಪದಾರ್ಥಗಳೇ ಪಂಚಭೂತಗಳು. ಪಂಚಭೂತದಿಂದ ನಿರ್ಮಿತವಾದ ಯಾವುದೇ ಪದಾರ್ಥ ಆಗಿರಬಹುದು, ಅದಕ್ಕೆ ವಿಕಾರ ಇದೆ, ಕಾಲದಿಂದ ವಿಕಾರ ಇದೆ. ದೇಹಗಳ ಹುಟ್ಟುತ್ತದೆ, ಸಾಯ್ತದೆ. ಈ ಪರ್ವತಗಳು, ನದಿಗಳು, ಅವಕ್ಕೂ ವಿಕಾರ ಇದೆ. ಆದರೆ ಬಹಳ ದೀರ್ಘವಾದಂತಹ ಆಯುಷ್ಯ ಇರ್ತದೆ ಅದಕ್ಕೆ. ಪರ್ವತಗಳು ಯುಗದ ಆದಿಯಲ್ಲಿ ಸೃಷ್ಟಿಯಾಗತ್ತೆ, ಭಗವಂತ ಅದನ್ನು ಪ್ರಳಯ ಮಾಡ್ತಾನೆ, ಜಗತ್ತಿನ ಪ್ರಳಯ ಆಗುತ್ತೆ. ನದಿಗಳು ಬತ್ತು ಹೋಗ್ತವೆ, ಮತ್ತೆ ಹುಟ್ಟುತ್ತದೆ, ಮತ್ತೆ ನಾಶ ಆಗುತ್ತೆ. ಈ ರೀತಿ ನದಿಗಳು, ಪರ್ವತಗಳು, ಎಲ್ಲ ಗಿಡಮರಗಳು, ಅವುಗಳಿಗೂ ಹುಟ್ಟಿದೆ, ಸಾವಿದೆ. ವಿಕಾರ ಅನ್ನೋದು ಜಗತ್ತಿನ ನಿಯಮ. ಬ್ರಹ್ಮಾಂಡವನ್ನೇ ಜಗತ್ತಿನ ಸೃಷ್ಟಿ ಮಾಡ್ತಾನೆ ಭಗವಂತ, ಲಯ ಮಾಡ್ತಾನೆ. ದೇವತೆಗಳ ಶರೀರ, ಬ್ರಹ್ಮದೇವರು ಯಾವಾಗ ಹುಟ್ಟುತ್ತಾರೆ ಆವಾಗ ದೇವತೆಗಳು ಹುಟ್ಟುತ್ತಾರೆ. ಬ್ರಹ್ಮದೇವರು ಮೋಕ್ಷಕ್ಕೆ ಹೋಗಬೇಕಾದ್ರೆ ಆ ದೇವತೆಗಳನ್ನು ಕರ್ಕೊಂಡು ಅವರು ಹೋಗ್ತಾರೆ. ಹೀಗಾಗಿ ಒಂದು ಬ್ರಹ್ಮದೇವರ ಆಯುಷ್ಯದಷ್ಟು ದೀರ್ಘವಾದ ಆಯುಷ್ಯ ದೇವತೆಗಳಿಗೂ ಇರುತ್ತದೆ. ಆದರೆ ಒಟ್ಟು ಅದಕ್ಕೆ ನಿತ್ಯತ್ವ ಇಲ್ಲ. ಯಾವಾಗಲೂ ಇದೆ, ಹಿಂದೆನೂ ಇತ್ತು, ಮುಂದೆನೂ ಇತ್ತು ಅನ್ನೋದು ಆಗೋದಿಲ್ಲ. ನಿತ್ಯವಾಗಿ ನಿರ್ವಿಕಾರವಾಗಿ ಯಾವ ವಿಕಾರವಿಲ್ಲದೆ ಇರುವಂತಹವನು ಪರಮಾತ್ಮ. ಮತ್ತು ಈ ಲಕ್ಷ್ಮೀದೇವಿ ನಿತ್ಯ ಮುಕ್ತರಾಗಿದ್ದಾಳೆ. ಆದ್ದರಿಂದ ಕೂಟಸ್ಥ, ಯಾವ ವಿಕಾರ ಇಲ್ಲದೆ ಇರತಕ್ಕಂತಹ ಅವ್ಯಾಕೃತ ಆಕಾಶಕ್ಕೆ ಅಭಿಮಾನಿಯಾದಂತಹ ಲಕ್ಷ್ಮೀದೇವಿ ಇದ್ದಾಳೆ. ಕೂಟಸ್ಥಂ ಅಚಲಂ ಧ್ರುವಂ. ಅಚಲ ಅಂತಂದರೆ ಪರ್ವತ ಅಂತ ಅರ್ಥ. ವೆಂಕಟಾಚಲ ಪರ್ವತ ಅನ್ನಬಾರ್ದು. ವೆಂಕಟ ಪರ್ವತ ಅಂತ ಅನ್ಬೇಕು, ವೆಂಕಟಾಚಲ ಅಂತ ಅನ್ಬೇಕು. ಅಚಲ ಅಂದರೆ ಪರ್ವತ ಅಂತಲ್ಲ, ವೆಂಕಟ ಪರ್ವತ ಅಂತ ಹೇಳ್ದಂಗೆ ಆಗ್ತದೆ. ನಾವು ವೆಂಕಟಾಚಲ ಪರ್ವತ ಅಂತ ವ್ಯವಹಾರ ಮಾಡ್ತಿರ್ತೀವಿ. ಅಚಲ ಅಂದರೆ ಪರ್ವತ ಅಂತ ಅರ್ಥ. ಯಾಕೆ ಅದಕ್ಕೆ ಹೆಸರು ಬಂತು ಅಂದರೆ ಅಲ್ಲಾಡೋದಿಲ್ಲ, ಏನೇ ಗಾಳಿ ಮಳೆ ಬಂದರೂ ಕೂಡ ಒಂದೇ ಕಡೆ ನಿಂತಿರ್ತದೆ ಅನ್ನೋ ಸಲುವಾಗಿ ಅದು ಅಚಲ ಅಂತ. ಆ ಅರ್ಥವನ್ನೇ ಇಲ್ಲಿ ತಗೋಬಾರ್ದು. ತನ್ನ ಪದದಿಂದ ತಾನು ಭ್ರಷ್ಟರಾಗಲ್ಲ. ಲಕ್ಷ್ಮೀದೇವಿ, ಭಗವಂತನಿಗೆ ಅಚ್ಯುತ ಅಂತ ಹೆಸರು. ಚ್ಯುತ ಅಂದರೆ ತನ್ನ ಸ್ಥಾನದಿಂದ ಬೀಳುವವನು, ಕೆಳಗೆ ಬೀಳುವುದಕ್ಕೆ ಚ್ಯುತ ಅಂತ ಕರೀತಾರೆ. ಅಚ್ಯುತ ಅಂತಂದರೆ ಎಂದೂ ಕೂಡ ತನ್ನ ಸ್ಥಾನದಿಂದ ಬೀಳದೇ ಇರುವವನು. ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಸರ್ವೋತ್ತಮನಾಗೇ ಇರ್ತಾನೆ ಪರಮಾತ್ಮ. ತನ್ನ ಪದವಿಯನ್ನು ಯಾರಿಗೂ ಬಿಟ್ಕೊಡೋದಿಲ್ಲ ಅಂದರೆ ಬಿಟ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಉತ್ತಮನಾಗಿದ್ದಾನೆ ಭಗವಂತ. ಹಾಗೆ ಲಕ್ಷ್ಮೀದೇವಿಯು ಕೂಡ ತನ್ನ ಸ್ಥಾನದಿಂದ ಎಂದೂ ಕೂಡ ಅವಳಿಗೆ ಚ್ಯುತಿ ಇಲ್ಲ. ಗೌರ್ಮೆಂಟ್ ಫಾರ್ಮ್ ಆಯಿತು, ಇವನು ಪ್ರೈಮ್ ಮಿನಿಸ್ಟರ್, ಇವನು ಚೀಫ್ ಮಿನಿಸ್ಟರ್ ಆದ, 5 ವರ್ಷ ಇದ್ದ, ಆಮೇಲೆ ವಾಪಸ್ ಹೋಗ್ತಾನೆ. ತನ್ನ ಪದದಿಂದ ಚ್ಯುತಿ ಇದೆ ಅವನಿಗೆ. ಅಥವಾ ಮಧ್ಯದಲ್ಲೇ ಏನೋ ಗಲಾಟೆ ಆಯಿತು ಅಂದರೆ ಅವಾಗ ಗೌರ್ಮೆಂಟ್ ಬಿದ್ದೋಗ್ಬಿಡುತ್ತೆ. ಈ ರೀತಿಯಾಗಿ ನಾವು ಅಧಿಕಾರವನ್ನು ನಾವು ಲೋಕದಲ್ಲಿ ಅತ್ಯಂತ ಅಶಾಶ್ವತವಾದ ಅಧಿಕಾರಗಳನ್ನು ನಾವು ನೋಡ್ತಾ ಇರ್ತೀವಿ. ಅಥವಾ ಗೌರ್ಮೆಂಟಿನ ಕೆಲಸ ಸಿಕ್ತು ಅಂತಂದರೂ ಕೂಡ 60 ವರ್ಷಕ್ಕೆ ರಿಟೈರ್ಮೆಂಟ್ ಆಗಲೇಬೇಕು. ಆಗಲಿಲ್ಲ ಅಂದರೆ ನಿಮ್ಮನ್ನು ಅವರು ಮನೆಗೆ ಮರ್ಯಾದೆಯಿಂದ ವಾಪಸ್ ತಂದು ಬಿಡ್ತಾರೆ, ಇಲ್ಲಾಂದರೆ ಓಡಿಸ್ತಾರೆ. ಈ ರೀತಿಯಾಗಿ ನಮ್ಮ ಅಧಿಕಾರಗಳು ಅತ್ಯಂತ ಅಶಾಶ್ವತವಾದ ಅಧಿಕಾರ. ಆದರೆ ಭಾಗವತದಲ್ಲಿ ಒಂದು ಕಥೆಯನ್ನು ನಾವೆಲ್ಲ ಕೇಳಿರ್ತೇವೆ.
ಜಡಭರತನ ಕಥೆ. ಆ ಜಡಭರತರು ಯಾವಾಗ ರಘುಗಣ ರಾಜನನ್ನು ಪಲ್ಲಕ್ಕಿಯ ಮೇಲೆ ಹೊತ್ಕೊಂಡು ಹೋಗ್ತಿರ್ತಾನೆ, ಆವಾಗ ಅವನು ಹಾರ್ತಾ ಇರ್ತಾನೆ. ಆವಾಗ ಪಲ್ಲಕ್ಕಿಯಲ್ಲಿ ಕೂತಿರೋ ರಾಜನಿಗೆ ತಲೆಗೆ ಏಟಾಗ್ತಾ ಇರುತ್ತೆ. ಅವನು ಬೈತಾನೆ 2-3 ಸತಿ, ಯಾಕೆ ಈ ರೀತಿಯಾಗಿ ಹೊರತಾ ಸರಿಯಾಗಿ ಹೊರಬೇಕ್ತಾನೆ, ಸರಿಯಾಗಿ ಹೊರಲಿಕ್ಕೆ ಆಗಲ್ವ ನಿನಗೆ, ಸಣ್ಣ ಎಷ್ಟು ಹೊತ್ತು ಬಹಳ ದೂರ ನಡೆದು ಕಾಲು ನೋವಾಗಿರ್ಬೇಕು ನಿನಗೆ, ಅಥವಾ ಸಣ್ಣಗಿದೆಯಾ, ಶಕ್ತಿ ಇಲ್ಲ ಅಂತೇನೋ ಬೈತಾನೆ. ಆಮೇಲೆ ಕೊನೆಗೆ ಅವನು ಏನು ಮಾತು ಕೇಳದೇ ಇದ್ದಾಗ ಒಳಗಡೆಯಿಂದ ಹಾರಿ, ಏಯ್ ನಾನು ನಿನ್ನ ಶಾಸನ ಮಾಡ್ತೀನಿ, ನಾನು ರಾಜ, ಏನು ಅಂದ್ಕೊಂಡಿದ್ದಾರೆ ನನ್ನ ಅಂತ ಹೇಳಿ ಬೈದಾಗ ಅವಾಗ ಮಾತಾಡ್ತಾನಂತೆ ಜಡಭರತ. ಅಲ್ಲಿವರೆಗೂ ಯಾರ ಜೊತೆನೂ ಮಾತೇ ಆಡಿರೋದಿಲ್ಲ. ಅವಾಗ ಮಾತನಾಡ್ತಾನೆ, ಯಾವ ರಾಜಪ್ಪ ನೀನು, ಯಾವ ರಾಜ? ರಾಜ ಇರೋನು ಪರಮಾತ್ಮ ಒಬ್ಬನೇ, ಎಲ್ಲರಿಗೂ ಒಡೆಯನಾದವನು ಭಗವಂತ, ಅವನೇನು ರಾಜ. ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಒಬ್ಬನೇ, ಅವನನ್ನು ಯಾರೂ ಕೆಳಗಿಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ನೀನು ಯಾವ ರಾಜ? ಸ್ವಲ್ಪ ದಿವಸ ಹಿಂದೆ ನೀನು ರಾಜ ಆಗಿದೆ, ಆಮೇಲೆ ಸತ್ತೋದ್ಮೇಲೆ ಮುಗೀತು ನಿನ್ನ ಕತೆ. ಯಾರೋ ಒಬ್ಬ ರಾಜ ಬಂದು ನಿನ್ನನ್ನು ಸೋಲಿಸಿದ್ರೆ ನೀನು ರಾಜ ಆಗೋದೇ ಇಲ್ಲ, ನೀನು ಅವನ ಸೇವಕಾಗಿರ್ತೀಯ. ಅಂಥವನು ನೀನೇ ನನ್ನನ್ನು ಶಾಸನ ಮಾಡೋವನು, ಸ್ಪೀಡ್ ರಾಜ ನೀನು ಅಂತ ಬೈದಾರಂತೆ. ಆ ರೀತಿಯಾಗಿ ಆದರೆ ವ್ಯಾವಹಾರಿಕವಾಗಿ ದೇವತೆಗಳು ರಾಜರೇ. ದೇವತೆಗಳು ಯಾವಾಗ ಸೃಷ್ಟಿ ಶುರು ಆಗ್ತದೆ, ಆ ಸೃಷ್ಟಿ ಕಾಲದಿಂದ ಲಯ ಕಾಲದವರೆಗೂ ಕೂಡ ಜೀವನ ಇಂದ್ರಿಯಗಳ ಒಳಗಡೆ ಇದ್ದು ಅವರನ್ನು ನಿರಂತರವಾಗಿ ನಿಯಮನ ಮಾಡೋರು, ಪ್ರೇರಣೆ ಮಾಡ್ತಾರೆ. ಆದ್ದರಿಂದ ಅವರು ಕೂಡ ವ್ಯಾವಹಾರಿಕವಾಗಿ ರಾಜರಾಗಿರ್ತಾರೆ. ರಾಜರಂದರೆ ಇವರೇ, ಭಗವಂತ, ಲಕ್ಷ್ಮೀದೇವಿ, ದೇವತೆಗಳು ಅಷ್ಟೇ ಬಿಟ್ಟರೆ ಬೇರೆ ಯಾರೂ ರಾಜರೇ ಅಲ್ಲ ಅಂತ. ಹಾಗೆ ತಮ್ಮ ಪದದಿಂದ ಭ್ರಂಶ ಆಗೋದಿಲ್ಲ, ಭ್ರಷ್ಟರಾಗೋದಿಲ್ಲ ಲಕ್ಷ್ಮೀದೇವಿ ಅನ್ನೋ ಸಲುವಾಗಿ ಅವಳಿಗೆ ಅಚಲ ಅಂತ ಕರೀತಾರೆ. ಧ್ರುವ ನಿರ್ವಿಕಾರ ನಿಶ್ಚತೆ, ಧ್ರುವ ಶಬ್ದಕ್ಕೂ ನಿರ್ವಿಕಾರ ಅಂತ ಅರ್ಥ. ಸನ್ನಿಯಮ್ಯೇಂದ್ರಿಯ ಗ್ರಾಮ ಸರ್ವತ್ರ ಸಮಬುದ್ಧಯ ತೇ ಪ್ರಾಪ್ನುವಂತಿ ಮಾಮೇವ ಸರ್ವಭೂತ ಹಿತೇ ರತಾಃ. ಇಂತಹ ಅವ್ಯಕ್ತ ತತ್ವವನ್ನು ಯಾರು ಚೆನ್ನಾಗಿ ಉಪಾಸನೆ ಮಾಡ್ತಾರೋ, ಹಾಗೆ ಹಿಂದೆ ಚೆನ್ನಾಗಿ ಪರ್ಯುಪಾಸತೆ ಅಂತ ಒಂದು ಶಬ್ದವನ್ನು ಆಡಿದ್ದಾರೆ. ಅದ್ರ ಬಗ್ಗೆ ಬಹಳ ಗಮನ ಕೊಡಬೇಕು. ಅದಕ್ಕೆ ಅರ್ಥವನ್ನು ಬರೀತಿದ್ದಾರೆ ಇಲ್ಲಿ. ಪರ್ಯುಪಾಸತೆ, ಉಪಾಸನ ಅಂದರೆ ಸುಮ್ಮನೆ ಸಾಮಾನ್ಯ ಉಪಾಸನ ಅಲ್ಲ, ಚೆನ್ನಾಗಿ ಉಪಾಸನೆ ಮಾಡಬೇಕು. ಹೇಗೆ ಅಂದರೆ ಸನ್ನಿಯಮ್ಮಿ ಇಂದ್ರಿಯ ಗ್ರಾಮ, ಎಲ್ಲ ಇಂದ್ರಿಯಗಳನ್ನು ಚೆನ್ನಾಗಿ ನಿಗ್ರಹವನ್ನು ಮಾಡಿಕೊಂಡು ಚೆನ್ನಾಗಿ ನಿಗ್ರಹ ಮಾಡಿಕೊಂಡು ಆ ಉಪಾಸನೆ ಮಾಡತಕ್ಕಂತಹ ವಿಶಿಷ್ಟವಾದಂತಹ ಸಾಧನೆ ಅದು. ಇಂದ್ರಿಯ ನಿಗ್ರಹ ಸುಲಭ ಅಲ್ಲ. ದೇವರನ್ನು ಉಪಾಸನೆ ಮಾಡಬೇಕಾದ್ರೆ ಇಂದ್ರಿಯ ನಿಗ್ರಹ ಬೇಕು ಅಂತೀವಿ ನಾವು. ಒಂದು ತಾಸು ಪ್ರವಚನ ಕೇಳಬೇಕು ಅಂತಂದರೆ 1 ತಾಸು ಟಿ ವಿ ನೋಡೋದನ್ನು ಕಡಿಮೆ ಮಾಡಿರಬೇಕು, ಬಿಟ್ಟಿರಬೇಕು. ಅದೇ ಒಂದು ಇಂದ್ರಿಯ ನಿಗ್ರಹ. ಹಾಗೆ ಇಂದ್ರಿಯ ನಿಗ್ರಹವನ್ನು ಮಾಡಬೇಕು ಅಂತಂದರೆ ಆವಾಗ ಇಂದ್ರಿಯ ನಿಗ್ರಹವನ್ನು ಮಾಡಿದರೆ ಮಾತ್ರ ಉಪಾಸನೆ ಮಾಡಲಿಕ್ಕೆ ಸಾಧ್ಯ. ಒಂದೇ ನಿಮಿಷ. ಈ ರೀತಿಯಾಗಿ ಸನ್ನಿಯಂ ಇಂದ್ರಿಯ ಗ್ರಾಮಂ ಸರ್ವತ್ರ ಸಮಬುದ್ಧಿಯ, ಇಂದ್ರಿಯ ನಿಗ್ರಹ ಮಾಡಬೇಕು ಮತ್ತು ಸರ್ವತ್ರ ಸಮಬುದ್ಧಿಯ, ಸಮವಾದ ಬುದ್ಧಿ ಇರಬೇಕು. ಇವೆಲ್ಲ ಬಹಳ ಕಷ್ಟವಾದಂತಹ ಸಾಧನೆ, ಸಾಮಾನ್ಯರು ಮಾಡಲಿಕ್ಕೆ ಆಗೋದಿಲ್ಲ. ಸಮಬುದ್ಧಿ ಅಂತಂದರೆ ಏನು ಅನ್ನೋದನ್ನು ಹಿಂದೆ 6ನೇ ಅಧ್ಯಾಯದಲ್ಲಿ ತಿಳಿಸಿಕೊಡ್ತಾರೆ. ಬ್ರಹ್ಮಾದಿ ತೃಣಾಂತೇಶು ಭಗವಂತಂ ಐಶ್ವರ್ಯಾದಿನ ಸಾಮ್ಯೇನ ಪಶ್ಯನ್ ಸಮದರ್ಶನಃ. ಬ್ರಹ್ಮದೇವರಿಂದ ಹಿಡ್ಕೊಂಡು ತೃಣಪರ್ಯಂತವಾದಂತಹ ಏನು ಜೀವರಾಶಿಗಳಿದ್ದಾರೆ ಅವರೆಲ್ಲರಲ್ಲೂ ಕೂಡ ಸಮವಾಗಿ ಪರಮಾತ್ಮ ಇದ್ದಾನೆ ಅಂತ ತಿಳಿಯೋದು. ನಾವೆಲ್ಲಿ ತಿಳ್ಕೊಳ್ಳೋದು ಸಾಧ್ಯ? ನಮಗೆ ಒಳ್ಳೆಯ ಗುಣಗಳಿದ್ದರೆ ಅವರು ಸಜ್ಜನರು ಅಂತ ನಾವು ನೋಡ್ತೀವಿ, ಕೆಟ್ಟವರಿದ್ದರೆ ಕೆಟ್ಟ ಗುಣಗಳಿದ್ರೆ ದುರ್ಜನರು ಅಂತ ನೋಡ್ತೀವಿ. ಒಂದು ಪ್ರಾಣಿಯನ್ನು ಕ್ಷುದ್ರ ಅಂತ ನೋಡ್ತೀವಿ, ಒಳ್ಳೆಯವರನ್ನ ಒಳ್ಳೆಯವರು, ಅವರು ಪೂಜ್ಯರು, ನಮಗಿಂತ ದೊಡ್ಡವರು ಅಂತ ನಾವು ಕಾಣ್ತೀವಿ. ಸಮವಾಗಿ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಸಮದರ್ಶನ ಅಂತಂದರೆ ಅಧಿಷ್ಠಾನಗಳಲ್ಲಿ ಸಮತ್ವವನ್ನು ಹೇಳಬಾರ್ದು. ಒಳಗಡೆ ಇರುವ ಅಂತರ್ಯಾಮಿ ಪರಮಾತ್ಮ ಒಬ್ಬನೇ ಸರ್ವತ್ರ ವ್ಯಾಪ್ತನಾದವನು ಅಂದರೆ ಅಧಿಷ್ಠಾನಕ್ಕೆ ನಾವು ಮಹತ್ವ ಕೊಡಬಾರ್ದು ಅಂತ ಅರ್ಥ. ಕೊಡಬೇಕು. ಉತ್ತಮರಿಗೆ ಗೌರವವನ್ನು ಕೊಡಬೇಕು, ಸಮರಾದವರಿಗೆ ಪ್ರೀತಿಯನ್ನು ತೋರಿಸಬೇಕು, ಅಧಮರಾದವರನ್ನ ಮೇಲೆ ವಾತ್ಸಲ್ಯವನ್ನು ತೋರಿಸಬೇಕು ಅನ್ನುವಂತಹ ಇದೆ. ಅದೊಂದು ಹಿಂದೆ 2ನೇ ಅಧ್ಯಾಯದಲ್ಲಿ ಹೇಳಬೇಕಾದ್ರೆ ಅದು ಆ ರೀತಿಯ ಭಕ್ತರಿದ್ದಾರೋ ಅವರು ಮಧ್ಯಮ ಭಕ್ತರು ಅಂತ ಕರೆಸ್ಕೊಳ್ತಾರೆ ಅಂತ ಹೇಳ್ತಾರೆ.
ಉತ್ತಮ ಮಧ್ಯಮ ಅಧಮ ಭಕ್ತರನ್ನು ಹೇಳಬೇಕಾದ್ರೆ, ಉತ್ತಮ ಭಕ್ತರು ಯಾರು ಅಂತಂದರೆ ಈ ರೀತಿ ಸಮದರ್ಶನರಾದವರು, ಎಲ್ಲ ಕಡೆ ಇರುವ ಪರಮಾತ್ಮನನ್ನು ದರ್ಶನ ಮಾಡುವವರು, ನೋಡುವವರು, ಅಂದರೆ ದೇವರಲ್ಲೇ ಗಮನ ಇರುವವರು ಅಂತ ಅರ್ಥ. ಯಾರನ್ನೇ ನೋಡಿದ್ರೂ ಕೂಡ ಅವರ ಅಂತರ್ಯಾಮಿಯಾದ ಭಗವಂತನನ್ನು ಚಿಂತನೆ ಮಾಡುವವರು, ಅವನನ್ನೇ ತಿಳಿಯುವವರು, ಅವನ ಉಪಾಸನೆಯನ್ನು ಮಾಡುವವರು. ಆವಾಗ ದೊಡ್ಡವರು ಒಂದು ಚಿಕ್ಕವರು ಎಲ್ಲರೂ ಕೂಡ ಸಮ ಆಗಿಬಿಡ್ತಾರೆ. ಒಂದು ನಾಯಿ ನೋಡಿದ್ರೂ ಕೂಡ ಭಗವಂತನ ಸ್ಮರಣೆ ಆಗ್ತದೆ, ಒಂದು ಬೆಕ್ಕು, ಈ ಯಾವುದೇ ಒಂದು ಸಣ್ಣ ಹುಳ ಅದನ್ನು ನೋಡಿದ್ರೂ ದೇವರ ಸ್ಮರಣೆ ಆಗುತ್ತೆ. ದೊಡ್ಡ ದೇವತೆಗಳು, ಸ್ವಾಮಿಗಳು ಯಾರೇ ನೋಡಿದ್ರು ಅವ್ರನ್ನೂ ಅವರ ಅಂತರ್ಯಾಮಿಯಾಗಿ ಭಗವಂತ ಇದ್ದಾನೆ ಅಂತ ಅವರು ಸ್ಮರಣೆ ಮಾಡಬೇಕು. ಇದು ಸಮಬುದ್ಧಿ ಅಂತ ಕರೀತಾರೆ. ಇಂತಹ ಸಮಬುದ್ಧಿಯನ್ನು ಮಾಡಬೇಕು. ಅಂತಹ ಸಾಧನೆಯನ್ನು ಯಾರು ಮಾಡ್ತಾರೋ ತೇ ಪ್ರಾಪ್ನುವಂತಿ ಮಾಮೇವ. ಇದನ್ನೆಲ್ಲ ಮಾಡಿ ಯಾರನ್ನ ಉಪಾಸನೆ ಮಾಡಬೇಕು? ಅಕ್ಷರ ಉಪಾಸನೆ ಮಾಡಬೇಕು, ಲಕ್ಷ್ಮೀದೇವಿ ಉಪಾಸನೆಯನ್ನು ಮಾಡಬೇಕು. ಮಾಡಿದ ಮೇಲೆ ಅವರು ಯಾರನ್ನ ಹೊಂದ್ತಾರೆ? ನನ್ನನ್ನೇ ಹೊಂದ್ತಾರೆ. ನಾನು ಅಂತಂದರೆ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ, ಲಕ್ಷ್ಮಿಯನ್ನು ಹೊಂದೋದಿಲ್ಲ, ಅವರು ನನ್ನನ್ನೇ ಹೊಂದೋದು. ಮೋಕ್ಷವನ್ನು ನಾನೇ ಕೊಡೋನವ್ರಿಗೆ ನನ್ನನ್ನೇ ಹೊಂದುತ್ತಾರೆ. ಆದರೆ ಲಕ್ಷ್ಮಿಯ ಉಪಾಸನಾ ದ್ವಾರ ಮಾತ್ರ ಲಕ್ಷ್ಮೀದೇವಿ. ಆ ಉಪಾಸನಾ ದ್ವಾರ, ಉಪಾಸನಾ ಮಾರ್ಗ ಲಕ್ಷ್ಮಿಯನ್ನು ಉಪಾಸನೆ ಮಾಡ್ತಾರೆ, ನನ್ನನ್ನೇ ಹೊಂದುತ್ತಾರೆ ಅವರು ಕೂಡ. ಸರ್ವಭೂತ ಹಿತೇರತಃ. ಮತ್ತೇನು ಮಾಡಬೇಕು ಅಂದರೆ ಸರ್ವಭೂತ ಹಿತೇರತಃ, ಅವರು ಮಾಡುವಂತಹ ಕೆಲಸ ಎಲ್ಲ ಭೂತಗಳಲ್ಲೂ ಕೂಡ ಹಿತವನ್ನು ಚಿಂತನೆ ಮಾಡಬೇಕು. ಇದು ಬಹಳ ಕಷ್ಟ. ನಮಗೆ ಉಪಕಾರ ಮಾಡೋದ್ರ ಮೇಲೆ ನಾವು ಉಪಕಾರ ಮಾಡ್ತೀವಿ, ನಮಗೆ ಅಪಕಾರ ಮಾಡೋದ್ರ ಮೇಲೆ ನಾವು ಉಪಕಾರ ಮಾಡೋದಿಲ್ಲ, ಅಪಕಾರನೇ ಮಾಡ್ತೀವಿ. ಆದರೆ ಉಪಕಾರ ಮಾಡಲಿ ಬಿಡಲಿ, ಅಪಕಾರವನ್ನೇ ಮಾಡಲಿ, ಎಲ್ಲರಿಗೂ ಹಿತವನ್ನು ಚಿಂತನೆ ಮಾಡುವರು. ಮಿತ್ರರನ್ನು ಹಾಗೆ ನೋಡಬೇಕು, ಶತ್ರುಗಳನ್ನು ಅದೇ ರೀತಿ ನೋಡಬೇಕು. ಸಮಶತ್ರು ಮಿತ್ರೇ ಚ ತಥಾ ಮಾನಾಪಮಾನಯೋ ಅಂತ ಹಿಂದೆ ಹೇಳಿದಂತೆ ಆ ರೀತಿಯಾಗಿ ನಾವು ಅವನು ನೋಡಬೇಕು. ಆ ರೀತಿಯಾಗಿ ಆ ಬುದ್ಧಿಯನ್ನು ಮಾಡಬೇಕು. ಅವನು ಭಗವಂತನನ್ನು ಹೊಂದ್ತಾರೆ ಅಂತ ಹೇಳ್ತಾರೆ ಇಲ್ಲಿ. ಸರಿ, ಹಾಗಾದರೆ ಏನು ವ್ಯತ್ಯಾಸ? ನಿನ್ನ ಉಪಾಸನೆ ಮಾಡಿದವರು ನಿನ್ನನ್ನೇ ಹೊಂದ್ತಾರೆ, ಲಕ್ಷ್ಮಿಯ ಉಪಾಸನೆಯನ್ನು ಮಾಡಿದವರು ನಿನ್ನನ್ನೇ ಹೊಂದ್ತಾರೆ ಅಂದಮೇಲೆ ಫಲದಲ್ಲಿ ಒಂದೇ ಐಕ್ಯ. ಫಲ ಏನು? ಭಗವಂತನ ಪ್ರಾಪ್ತಿ ಅಂದಮೇಲೆ ಎರಡೂ ಮಾರ್ಗದಿಂದ ನಿನ್ನನ್ನೇ ಹೊಂದುವವರು ವ್ಯತ್ಯಾಸ ಏನು ಬಂತು ಅಂತಂದರೆ ಅದಕ್ಕೆ ಹೇಳ್ತಾರೆ, ಕ್ಲೇಶೋಧಿಕತರಸ್ತೇಷಾಂ ಅವ್ಯಕ್ತಾಸಕ್ತ ಚೇತಸಾಂ ಅವ್ಯಕ್ತಾಹಿ ವಿದುರ್ದುಃಖಂ ದೇಹವದ್ಭಿರವಾಪ್ಯತೆ. ಯಾರು ಈ ರೀತಿಯಾಗಿ ಲಕ್ಷ್ಮಿಯ ಉಪಾಸನೆಯನ್ನು ಮಾಡಿ ನನ್ನನ್ನು ಹೊಂದುತ್ತಾರಲ್ಲ, ಅವರು ಹೆಚ್ಚು ಕ್ಲೇಶವನ್ನು ಅನುಭವಿಸ್ತಾರೆ. ಅದಕ್ಕೆ ಪರ್ಯುಪಾಸತೆ ಅಂತ ಹೇಳಿದ ಹಿಂದೆ. ಸಾಧನ ಮಾರ್ಗ ಇದೆಯಲ್ಲ, ಅದು ಬಹಳ ಕ್ಲೇಶಕರವಾಗಿರ್ತದೆ. ಭಗವಂತನ ಉಪಾಸನೆ ಮಾಡುವಂಥ ಮಾರ್ಗದಲ್ಲಿ ಕ್ಲೇಶಗಳು ಕಡಿಮೆ, ಕಷ್ಟ ಕಡಿಮೆ. ಲಕ್ಷ್ಮಿಯ ಉಪಾಸನೆ ಮಾಡುವಂತಹ ಮಾರ್ಗದಲ್ಲಿ ಬಹಳ ಕ್ಲೇಶಗಳು ಜಾಸ್ತಿ, ದುಃಖ ಅನುಭವಿಸಬೇಕು ಹೆಚ್ಚು. ಭಗವತ್ ಪ್ರಾಪ್ತಿ ಮಾರ್ಗ ದುಃಖಂ. ಭಗವಂತನನ್ನು ಹೊಂದಬೇಕಾದ್ರೆ ಏನು ಮಾರ್ಗ ಇದೆಯೋ ಭಗವದ್ ಉಪಾಸನಾ ಮಾರ್ಗ, ಅದು ಸ್ವಲ್ಪ ಸುಲಭ. ಆದರೆ ಲಕ್ಷ್ಮಿಯ ಉಪಾಸನಾ ಮಾರ್ಗ ಅನ್ನೋದು ಬಹಳ ಕಷ್ಟ. ಇಂದ್ರಿಯ ನಿಗ್ರಹವನ್ನು ಮಾಡಬೇಕು, ಸಮಬುದ್ಧಿಯನ್ನು ಮಾಡಬೇಕು, ಎಲ್ಲ ಭೂತಗಳ ಹಿತವನ್ನು ಚಿಂತನೆ ಮಾಡಬೇಕು, ಒಳ್ಳೆ ಆಚಾರ, ಸ್ವಲ್ಪನೂ ಕೂಡ ಆ ಕಡೆ ಈ ಕಡೆ ವ್ಯತ್ಯಾಸ ಆಗಿರಬಾರ್ದು. ಎಂಜಲು ಮುಸುರೆ ಮಡಿ ಮೇಲಿಗೆ ಏನೇನಿದೆಯೋ ಅದೆಲ್ಲವೂ ಕೂಡ ಚಾಚೂ ತಪ್ಪದೇ ಪರ್ಫೆಕ್ಟಾಗಿ ಮಾಡಬೇಕು. ಇಲ್ಲಾಂದರೆ ಲಕ್ಷ್ಮಿಯ ಪ್ರಸಾದ ಆಗಲ್ಲ, ಲಕ್ಷ್ಮೀದೇವಿ ಅನುಗ್ರಹ ಆಗೋದಿಲ್ಲ. ಸ್ವಲ್ಪ ವ್ಯತ್ಯಾಸ ಮಾಡಿದ್ರೂ ಮುಗಿದು ಮತ್ತೆ ಫಸ್ಟಿಗೆ ಶುರು ಮಾಡಬೇಕು. ಆ ರೀತಿಯಾಗಿ ಬಹಳ ಕಷ್ಟವಾದಂತಹ ವ್ರತ ಅದು. ಆದರೆ ಭಗವಂತನ ಮಾರ್ಗ, ದೇವರ ಉಪಾಸನೆ ಹೊಂದುವಂತಹ ಮೋಕ್ಷ ಮಾರ್ಗ ಇದೆ. ಇದರಲ್ಲಿ ಸ್ವಲ್ಪ ಇಂದ್ರಿಯ ನಿಗ್ರಹ ಕಡಿಮೆ ಆದರೂ ಪರವಾಗಿಲ್ಲ, ಸ್ವಲ್ಪ ಉಪಾಸನೆಯಲ್ಲಿ ವ್ಯತ್ಯಾಸ ಆದರೂ ಪರವಾಗಿಲ್ಲ. ಭಗವಂತ ಸಹಿಸ್ತಾನೆ. ಅದನ್ನು ಭಗವಂತ ಸಹಿಸಿ ಕ್ಷಮಾ ಮಾಡಿ ಸರಿಯಾದ ಮಾರ್ಗವನ್ನು ಭಗವಂತ ನಮಗೆ ಪ್ರೇರಣೆ ಮಾಡ್ತಾನೆ, ಅದನ್ನು ಹೇಳ್ತಾರೆ. ಮತ್ತು ಇನ್ನೊಂದು ಏನು ಕ್ಲೇಶ ಅಂತಂದರೆ, ಈಗ ಲಕ್ಷ್ಮಿಯನ್ನು ಉಪಾಸನೆ ಮಾಡುವ ಮಾರ್ಗದಲ್ಲಿ 3 ರೀತಿ ವಿಭಾಗ ಇದೆ. ಮೊದಲಿಗೆ ಭಗವಂತ ಸ್ವಲ್ಪ ದೇವರ ಉಪಾಸನೆಯನ್ನು ಮಾಡಬೇಕು, ಆಮೇಲೆ ಲಕ್ಷ್ಮೀದೇವಿಯನ್ನೇ ಉಪಾಸನೆ ಮಾಡಬೇಕು, ಆಮೇಲೆ ಮತ್ತೆ ಲಕ್ಷ್ಮೀ ಸಹಿತನಾದ ಪರಮಾತ್ಮನ ಉಪಾಸನೆಯನ್ನು ಮಾಡಬೇಕು. ಆವಾಗ ಲಕ್ಷ್ಮಿಯ ಪ್ರಸಾದ ಆಗ್ತದೆ. ಈ ರೀತಿಯಾದಂತಹ ಉಪಾಸನೆಯಲ್ಲಿ ವೈವಿಧ್ಯತೆಯನ್ನು ಹೇಳಿದ್ದಾರೆ. ಲಕ್ಷ್ಮೀ ಉಪಾಸನೆಯಲ್ಲಿ ಕೇವಲ ಲಕ್ಷ್ಮೀ ತತ್ವ ಅಷ್ಟೇ ಉಪಾಸನೆ ಮಾಡಿದ್ರೆ ಮೋಕ್ಷ ಆಗಲ್ಲ. ಯಾಕೆಂತಂದರೆ ಅವಳು ಬಂಧನ ಮಾಡಿಬಿಡ್ತಾಳೆ ನಮ್ಮನ್ನ. ಬಂಧಕೋ ಭವಪಾಶೇನ ಭವಪಾಶಾಚ ಮೋಚಕಃ. ಭಗವಂತನೇ ಮೋಕ್ಷವನ್ನು ಕೊಡುವವನು ಮುಖ್ಯವಾಗಿ. ಹಾಗಾಗಿ ಸ್ವಲ್ಪ ಆರಂಭದಲ್ಲಿ ಭಗವಂತನ ಉಪಾಸನೆಯನ್ನು ಸ್ವಲ್ಪ ಮಾಡಬೇಕು, ಆಮೇಲೆ ಲಕ್ಷ್ಮೀದೇವಿ ಉಪಾಸನೆಯನ್ನು ಮಾಡಬೇಕು, ಆಮೇಲೆ ಲಕ್ಷ್ಮೀ ಸಹಿತನಾದ ಪರಮಾತ್ಮನ ಉಪಾಸನೆಯನ್ನು ಮಾಡಬೇಕು. ಆವಾಗ ಮಾತ್ರ ಲಕ್ಷ್ಮೀ ಪ್ರಸಾದ ಆಗುತ್ತೆ. ಯಾಕೆಂತಂದರೆ
ಏತು ಸರ್ವಾಣಿ ಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರಾಹ ಅನನ್ಯೇನೇವ ಯೋಗೇನ ಮಾಂ ಧ್ಯಾಯಂತ ಉಪಾಸತೆ. ಲಕ್ಷ್ಮೀದೇವಿಯು ಕೂಡ ಯಾವಾಗ ಪ್ರಸನ್ನನಾಗ್ತಾಳೆ ಅಂತಂದರೆ ಭಗವಂತನ ಧ್ಯಾನವನ್ನು ಮಾಡಲಾಗಲೇ ಅವಳ ಪ್ರಸಾದವೂ ಆಗೋದು. ಹಾಗಾಗಿ ಸ್ವಲ್ಪ ಭಗವಂತನ ಉಪಾಸನೆ ಮೊದಲಿಗೆ ಮಾಡಿ ಆಮೇಲೆ ನಿರಂತರವಾಗಿ ಲಕ್ಷ್ಮಿಯ ಉಪಾಸನೆಯನ್ನು ಪ್ರತ್ಯೇಕವಾಗಿ ಮಾಡಬೇಕು. ಅನಂತರದಲ್ಲಿ ಮತ್ತೆ ಲಕ್ಷ್ಮೀ ಸಹಿತನಾದ ಭಗವಂತನ ಉಪಾಸನೆಯನ್ನು ಮಾಡಿದಾಗ ಆ ಉಪಾಸನೆಯನ್ನು ಪೂರ್ಣವಾಗಿ ಲಕ್ಷ್ಮಿಯಾಗಿ ಪ್ರಸಾದಕ್ಕೆ ಕಾರಣ ಆಗುತ್ತೆ. ಅದನ್ನೇ ಹೇಳ್ತಾರೆ ಇಲ್ಲಿ, ಬಹುಕಾಲಂ ಪೃಥಕ್ ಶ್ರೇಯಂ ಉಪಾಸ್ಯ ಪುನಃ ಶ್ರೇಯಾ ಸಹ ಭಗವದ್ ಉಪಾಸನಂತೂ ನಿರಂತರಂ ಕಾರ್ಯಂ. ನಿರಂತರವಾಗಿ ಆ ಉಪಾಸನೆಯನ್ನು ಮಾಡಬೇಕು. ಅನಂತರದಲ್ಲಿ ಭಗವಂತ ಮೋಕ್ಷವನ್ನು ಕೊಡ್ತಾನೆ ಅಂತ ಈ ರೀತಿಯಾಗಿ ಹೇಳ್ತಾರೆ. ಅದಕ್ಕೆ ವಿಷ್ಣುನಾ ಸಂಹಿತ ಧ್ಯಾತ ಸಾವಿದುಷ್ಟಂ ಪರಾಂಗತ ಪರಾಂ ರಜೇತ್. ಲಕ್ಷ್ಮೀದೇವಿಗೆ ಯಾವಾಗ ಸಂತೋಷ ಆಗುತ್ತೆ ಅಂತಂದರೆ ವಿಷ್ಣುನಾ ಸಹಿತ ಧ್ಯಾತ. ಇದು ಗೀತಾ ತಾತ್ಪರ್ಯದಲ್ಲಿ ಶ್ರೀಮಾಚಾರ್ಯರು ಉದಾಹರಣೆ ಮಾಡುವಂಥ ಪ್ರಮಾಣ. ವಿಷ್ಣುವಿನ ಸಹಿತನಾದಂತಹ ಲಕ್ಷ್ಮಿಯನ್ನು ಯಾರು ಧ್ಯಾನ ಮಾಡ್ತಾರೋ, ಧ್ಯಾನ ಮಾಡಿ ಉಪಾಸನೆ ಮಾಡಿದ್ರೆ ಮಾತ್ರ ಲಕ್ಷ್ಮೀದೇವಿಗೆ ಸಂತೋಷ ಆಗುತ್ತೆ. ಅದರಿಂದಲೇ ಅವಳು ನಮಗೆ ಅನುಗ್ರಹವನ್ನು ಮಾಡೋಳು. ಹಾಗಾಗಿ ಆ ರೀತಿ ಉಪಾಸನಾ ಕ್ರಮವನ್ನು ಮಾಡಬೇಕು ಅಂತ ಹೇಳ್ತಾರೆ. ಇನ್ನು ಏತು ಸರ್ವಾಣಿ ಕರ್ಮಾಣಿ, ಇನ್ನು ಭಗವಂತನ ಉಪಾಸನೆಯ ಪ್ರಕಾರವನ್ನು ತಿಳಿಸ್ತಾರೆ. ಯಾರು ನನ್ನನ್ನೇ ಯಾವಾಗಲೂ ಕೂಡ ಉಪಾಸನೆ ಮಾಡ್ತಾರೋ, ಸರ್ವಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರಾಹ ಅನನ್ಯೇನೈವ ಯೋಗೇನ ಮಾಂ ಧ್ಯಾಯಂತ ಉಪಾಸತೆ. ನನ್ನನ್ನು ಉಪಾಸನೆ ಮಾಡುವಂತಹ ಕ್ರಮ ಏನು ಅನ್ನೋದನ್ನು ಭಗವಂತ ಹೇಳ್ಕೊಡ್ತಾನೆ. ಎಲ್ಲ ಕರ್ಮವನ್ನು ಕೂಡ ನನ್ನಲ್ಲಿ ಸನ್ಯಾಸ ಮಾಡಬೇಕು. ಸನ್ಯಾಸ ಅಂದರೆ ಬಿಡೋದು ಅಂತ ಅರ್ಥ. ಹಾಗಾಗಿ ಕರ್ಮ ಸನ್ಯಾಸ ಅಂದರೆ ಕರ್ಮವನ್ನು ಬಿಟ್ಬಿಡೋದು. ಎಲ್ಲ ಕರ್ಮ ಮಾಡ್ದೇನೆ ಆರಾಮಾಗಿ ಬೆಳಗ್ಗೆ 8 ಗಂಟೆಗೆ ಎದ್ದು ಎಲ್ಲ ಕಾಫಿ ತಿಂಡಿ ತಿಂದ್ಕೊಂಡು ಟಿ ವಿ ನೋಡಿಕೊಂಡು ಬೆಳಗಿಂದ ರಾತ್ರಿ ತನಕ ಹಾಗೆ ಇದ್ಬಿಡೋದು, ಏನು ಕರ್ಮ ಮಾಡ್ದೇನೆ ಇರೋದು ಅಂತ ಅರ್ಥ ಅಲ್ಲ. ಸನ್ಯಾಸ ಅಂತಂದರೆ ಶಾಸ್ತ್ರದಲ್ಲಿ ಹೇಳ್ತಾರೆ, ಸರ್ವ ಸ್ವತಂತ್ರ ಹರಿರೇವ ಮಯಿ ಸ್ಥಿತ್ವ ಸ್ವಪೂಜಾತ್ವೇನ ಕರ್ಮಾಣಿ ಸ್ವಾಧೀನ ಕರ್ತ್ರ ಮಯಾ ಸಹ ಕಾರಯತಿ ಅನುಸಂಧಾಯ ಸಮರ್ಪ್ಯ. ಎಲ್ಲ ಕರ್ಮವನ್ನು ಮಾಡಬೇಕು. ಮಾಡುವ ಕರ್ಮಗಳಲ್ಲಿ ನಾನೇ ಭಗವಂತ ಸ್ವತಂತ್ರ ಅಂತ ಪರಮಾತ್ಮ ನನ್ನಲ್ಲಿ ನಿಂತು ಈ ಕರ್ಮವನ್ನು ತನ್ನ ಪೂಜಾ ಅಂತ ಹೇಳಿ ಮಾಡಿಸ್ತಾ ಇದ್ದಾನೆ. ನನ್ನ ಮೂಲಕ ಮಾಡಿಸ್ಬೇಕಾದ್ರೂ ನಾನು ಸ್ವತಂತ್ರ ಅಲ್ಲ, ಅವನ ಅಧೀನವಾಗಿ ನಾನು ಕರ್ಮವನ್ನು ನಾನು ಮಾಡ್ತಾ ಇದ್ದೇನೆ. ಮಾಡಿ ಅದನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ಪರಮಾತ್ಮನೇ ಸಮರ್ಪಣೆ ಮಾಡಿಸ್ಕೋಬೇಕು. ಈ ಅನುಸಂಧಾನದಿಂದ ಕರ್ಮವನ್ನು ಮಾಡಿದ್ರೆ ಅದು ಸನ್ಯಾಸ ಅಂತ ಕರೆಸ್ಕೊಳ್ಳುತ್ತದೆ. ಈ ರೀತಿ ಎಲ್ಲ ಕರ್ಮಗಳನ್ನು ಭಗವಂತನಿಗೆ ಸಮರ್ಪಣೆ ಮಾಡುವ ಮೂಲಕವಾಗಿ ಮಾಡಬೇಕು. ಮತ್ತು ಪರಾಹ, ನಾನೇ ಉತ್ತಮ, ನಾನೇ ಅಂದರೆ ಕೃಷ್ಣ ಹೇಳ್ತಾ ಇದ್ದಾನೆ, ಕೃಷ್ಣನೇ ಉತ್ತಮ ಅನ್ನುವ ಅನುಸಂಧಾನದಿಂದ ಮಾಡುವಂತಹ ಕರ್ಮವನ್ನು ಮಾಡಬೇಕು. ಅನನ್ಯೇನೈವ ಯೋಗೇನ, ಅನನ್ಯ ಯೋಗ ಅಂತಂದರೆ ವಿಷ್ಣೋರನ್ಯನ್ ನಸ್ಮರೇದ್ಯೋ ವಿನಾ ತತ್ ಪರಿವಾರತಾಂ ತದಧೀನತಾಂ ವಾ ಅನನ್ಯಯೋಗಿ ಸ ಪರಿಕೀರ್ತಿತ. ಭಗವಂತ ಬಿಟ್ಟು ಬೇರೆ ಯಾರೂ ಸರ್ವೋತ್ತಮರಲ್ಲ. ಇದು ಈ ಭಾವನೆ, ಇದು ಅನನ್ಯ ಯೋಗ ಅಂತ ಕರೀತಾರೆ. ಸರ್ವೋತ್ತಮನಾದವನು ಪರಮಾತ್ಮ ಒಬ್ಬನೇ. ಬೇರೆ ದೇವತೆಗಳೆಲ್ಲರೂ ಭಗವಂತನ ಪರಿವಾರ, ಅಂದರೆ ಅವನ ಸೇವಕರು, ಅವನ ದಾಸರು ಅನ್ನುವ ಚಿಂತನೆಯನ್ನು ಮಾಡಬೇಕು. ಹೊರತು ಭಗವಂತ ಹೇಗೆ ಸರ್ವೋತ್ತಮ, ಲಕ್ಷ್ಮಿಯೂ ಸರ್ವೋತ್ತಮ, ಬ್ರಹ್ಮ ಸರ್ವೋತ್ತಮ, ಶಿವ ಸರ್ವೋತ್ತಮ, ಎಲ್ಲರೂ ದೇವರೊಬ್ಬನೇ ನಾಮ ಹಲವು ಅಂತ ಅಂದ್ಕೊಂಡು ಎಲ್ಲ ದೇವತೆಗಳು ಸಮಾನ ಅನ್ನುವಂತಹ ಉಪಾಸನೆಯನ್ನು ಕೆಲವರೆಲ್ಲ ಹೇಳ್ತಿರ್ತಾರೆ ಸಮಾಜದಲ್ಲಿ. ಅದು ಸರಿಯಲ್ಲ. ಸರ್ವೋತ್ತಮ ಒಬ್ಬನೇ, ವಿಷ್ಣುವೇ ಸರ್ವೋತ್ತಮ, ಬೇರೆ ಯಾರೂ ಸರ್ವೋತ್ತಮರಲ್ಲ. ಬೇರೆ ಎಲ್ಲ ದೇವತೆಗಳು ಕೂಡ ದೇವರ ಅಧೀನ, ದೇವರಿಗೆ ದಾಸರೇ. ಅದರಲ್ಲೂ ತಾರತಮ್ಯ ಕ್ರಮವಾಗಿ ಲಕ್ಷ್ಮೀ ಅನಂತರದಲ್ಲಿ ಬ್ರಹ್ಮದೇವರು, ವಾಯುದೇವರು, ಆಮೇಲೆ ರುದ್ರದೇವರು, ಈ ರೀತಿಯ ಕ್ರಮದಲ್ಲೇನೆ ನಾವು ತಾರತಮ್ಯದಲ್ಲಿ ಭಗವಂತನ ಪರಿವಾರದೆಯೇ ನಾವು ದೇವತೆಗಳನ್ನು ಉಪಾಸನೆ ಮಾಡಬೇಕೆ ಹೊರತು ಸ್ವತಂತ್ರವಾಗಿ ಅವರು ಭಗವಂತನ ಅಧೀನ ಅಲ್ಲ ಅನ್ನೋ ರೀತಿಯಾಗಿ ಉಪಾಸನೆಯನ್ನು ಸರ್ವಥಾ ಯಾರು ಮಾಡಬಾರ್ದು. ಯಾರು ಮಾಡೋದಿಲ್ವೋ ಅವನು ಮಾತ್ರ ಅನನ್ಯ ಯೋಗವನ್ನು ಮಾಡ್ತಾ ಇದ್ದಾನೆ. ಈ ರೀತಿಯಾಗಿ ಮಾಡ್ತಾ ಮಾಂ ಧ್ಯಾಯಂತಹ, ಈ ರೀತಿಯಾಗಿ ನನ್ನ ಧ್ಯಾನವನ್ನು ಮಾಡಬೇಕು. ಧ್ಯಾನವನ್ನು ಮಾಡಬೇಕು ಅಂತಂದರೆ ಸುಲಭವಾಗಿ ಧ್ಯಾನ ಮಾಡಲಿಕ್ಕಾಗೋದಿಲ್ಲ. ಧ್ಯಾನ ಅಂತಂದರೆ ಧ್ಯಾನ ನಿಶ್ಚಿತ ತತ್ವಸ್ಯ ಅಂತ ಕರೀತಾರೆ. ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ. ಆತ್ಮ ನವಾರೇ
ಆತ್ಮಾವಾರೇ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ ಅಂತ ಬೃಹದಾರಣ್ಯಕದಲ್ಲಿ ಹೇಳಿದಂತೆ ಆತ್ಮ ದ್ರಷ್ಟವ್ಯಶ್ಚೇತ್, ಆತ್ಮನನ್ನು ನೋಡಬೇಕು, ದರ್ಶನ ಮಾಡಬೇಕು ಅಂತಾಗಿದ್ದರೆ ಶ್ರೋತವ್ಯ ಮಂತವ್ಯ, ನಿಧಿಧ್ಯಾಸನ ಮಾಡಬೇಕು. ನಿಧಿಧ್ಯಾಸನ ಅಂದರೆ ಧ್ಯಾನ, ನಿರಂತರವಾದ ಧ್ಯಾನವನ್ನು ಮಾಡಿದಾಗ ಅವನನ್ನು ನೋಡ್ಬೋದು, ದರ್ಶನ ಮಾಡ್ಬೋದು ಅಂತ ಅರ್ಥ. ನಿಧಿಧ್ಯಾಸನ ಮಾಡಬೇಕು ಅಂದರೆ ಮಂತವ್ಯ, ಮನನವನ್ನು ಮಾಡಿರಬೇಕು. ಮಂತವ್ಯಶ್ಚೇತ್ ಶ್ರೋತವ್ಯ, ಮನನ ಮಾಡಬೇಕು ಅಂದರೆ ಮೊದಲು ಕೇಳಿರಬೇಕು, ಶ್ರವಣ ಮಾಡಬೇಕು. ಹಾಗಾಗಿ ಶಾಸ್ತ್ರ ಶ್ರವಣವನ್ನು ಮೊದಲು ಮಾಡಿದಾಗ ದೇವರ ಬಗ್ಗೆ ನಮಗೆ ಸಾಮಾನ್ಯವಾಗಿ ಜ್ಞಾನ ಬರ್ತದೆ. ಶ್ರವಣ ಮಾಡಿದಾಗ ಬರುವಂತಹ ಸಂಶಯಗಳನ್ನು ಪರಿಹಾರ ಮಾಡಿಕೊಳ್ಳುವ ಸಲುವಾಗಿ ಮನನವನ್ನು ಮಾಡಬೇಕು. ಮನನ ಅಂತಂದರೆ ಯುಕ್ತಿಗಳಿಂದ ಚಿಂತನ, ಯುಕ್ತಿಯನುಸಂಧಾನಪೂರ್ವಕವಾಗಿ ಪ್ರಮೇಯವನ್ನು ನಿರ್ಣಯ ಮಾಡ್ಕೋಬೇಕು, ಇದಮಿತ್ತಮ್ ಅಂತ ಹೇಳಿ. ಆಮೇಲೆ ನಿರ್ಣಯ ಆದ ಮೇಲೆ ಯಾವ ಸಂಶಯಗಳು ನನಗಿಲ್ಲ, ಈ ಪ್ರಮೇಯ ವಿಷ್ಣು ಸರ್ವೋತ್ತಮತ್ವ ವಿಷಯದಲ್ಲಿ ಯಾವ ಸಂಶಯಗಳು ಇಲ್ಲ ನನಗೆ ಅನ್ನುವ ನಿಶ್ಚಯ ಯಾವಾಗ ಬರುತ್ತೆ, ಯಾವಾಗ ನಾವು ನಮ್ಮ ಯೋಗ್ಯತಾನುಸಾರವಾಗಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಲಿಕ್ಕೆ ಸಾಮರ್ಥ್ಯ ಬರ್ತದೆ ನಮಗೆ, ಆ ಸಾಮರ್ಥ್ಯ ನಮಗಿಲ್ಲ. ಪ್ರಶ್ನೆಗಳು, ನಾಸ್ತಿಕವಾದಂತಹ ಪ್ರಶ್ನೆಗಳನ್ನು ನಾವು ಸಮಾಜದಲ್ಲಿ ಅಥವಾ ಬೇರೆ ಬೇರೆ ದರ್ಶನಗಳನ್ನು ನಾವು ಕೇಳ್ತಿರ್ತೀವಿ. ಅದರ ಮೂಲಕವಾಗಿ ಬರುವಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವ ಸಾಮರ್ಥ್ಯವನ್ನು ನಾವು ಪಡ್ಕೋಬೇಕು. ಅಲ್ಲಿವರೆಗೂ ನಮಗೆ ಧ್ಯಾನ ಮಾಡಲಿಕ್ಕೆ ಆಗೋದಿಲ್ಲ. ತತ್ವ ನಿಶ್ಚಯ ಆಯಿತು ಅಂತಂದರೆ, ಯಾವ ಪ್ರಶ್ನೆಗಳು ಇಲ್ಲ, ಸಂದೇಹಗಳು ಯಾವುದು ಉಳಿದಿಲ್ಲ ಅಂತಂದರೆ ಆವಾಗ ಆ ವಿಷ್ಣು ತತ್ವವನ್ನು ನಾವು ಧ್ಯಾನವನ್ನು ಮಾಡಬೇಕು. ಈ ರೀತಿ ಮಾನ್ ಧ್ಯಾಯಂತ ಉಪಾಸತೆ, ಈ ರೀತಿಯಾಗಿ ನಿಶ್ಚಿತವಾದಂತಹ ತತ್ವ ನಿಶ್ಚಯವನ್ನು ಮಾಡಿಕೊಂಡು ಧ್ಯಾನವನ್ನು ನಿರಂತರವಾಗಿ ಯಾರು ಮಾಡ್ತಾರೋ ಅವರು ನನ್ನನ್ನು ಹೊಂದುತ್ತಾರೆ. ಧ್ಯಾನವನ್ನು, ಅದು ಕೂಡ ಧ್ಯಾನ ಬಹಳ ದೀರ್ಘಕಾಲವಾದ ಧ್ಯಾನವನ್ನು ಮಾಡಿ ಪ್ರತ್ಯಾಹಾರ ಭಾಗವತದಲ್ಲಿ 2ನೇ ಸ್ಕಂದ ಹೇಳಬೇಕಾದ್ರೆ ಹೇಗೆ ಧ್ಯಾನವನ್ನು ಮಾಡಬೇಕು, ಯಾವ ರೂಪವನ್ನು ಧ್ಯಾನ ಮಾಡಬೇಕು ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತಾರಲ್ಲಿ. ಧಾರಣ ಅಂತ ಕರೀತಾರೆ. ಒಂದೊಂದೇ ಅವಯವಗಳನ್ನು ಏಕೈಕ ಶ್ರಾಂಗಾನಿ ಧಿಯಾನುಭಾವೇ ಪಾದಾದಿ ಯಾವದ್ಧಸಿತಂ ಗದಾಭೃತಃ, ಪಾದದಿಂದ ಹಿಡ್ಕೊಂಡು ಭಗವಂತನ ಮಂದಹಾಸದ ಪರ್ಯಂತವಾಗಿ ಎಲ್ಲ ಅಂಗಗಳ ಧ್ಯಾನವನ್ನು ಕ್ರಮೇಣ ಮಾಡ್ಕೊಂಡು ಪೂರ್ಣವಾದಂತಹ ದೇವರ ರೂಪವನ್ನು ಧ್ಯಾನವನ್ನು ಮಾಡಬೇಕು ಅಂತ ಹೇಳ್ತಾರೆ. ಈ ರೀತಿಯಾಗಿ ಧ್ಯಾನವನ್ನು ಮಾಡಿದಾಗ ಭಗವಂತನ ಅಪರೋಕ್ಷ ಜ್ಞಾನ ಸಾಕ್ಷಾತ್ಕಾರ ಅನ್ನೋದು ಆಗ್ತದೆ. ಅನಂತರದಲ್ಲಿ ಮೋಕ್ಷ ಆಗ್ತದೆ ಅಂತ ಭಗವಂತ ತಿಳಿಸ್ತಾನೆ. ಅದು ಭಗವಂತನ ಉಪಾಸನೆಯ ದಾರಿಯನ್ನು ಹೇಳಿದ. ಯಾರು ಈ ರೀತಿ ಮಾಡ್ತಾರೋ ಅವರನ್ನು ನಾನು ಏನು ಮಾಡ್ತೀನಿ, ತೇಷಾಮಹಂ ಸಮುದ್ಧರ್ತ ಮೃತ್ಯು ಸಂಸಾರ ಸಾಗರಾತ್ ಭವಾಮಿ ನಚಿರಾತ್ ಪಾರ್ಥ ಮಯ್ಯಾವೇಶಿತ ಚೇತಸಾಂ. ಈ ರೀತಿಯಾಗಿ ಯಾರು ಧ್ಯಾನವನ್ನು ಮಾಡ್ತಾರೋ, ನನ್ನನ್ನು ನೋಡ್ತಾರೋ ಅವರನ್ನು ನಾನು ಸಂಸಾರ ಸಾಗರದಿಂದ ಮೋಕ್ಷಗೊಳಿಸ್ತೇನೆ. ನಚಿರಾತ್ ಪಾರ್ಥ, ನಚಿರಾತ್ ಬೇಗ ನಾನು ಅವ್ರನ್ನ ಸಂಸಾರದಿಂದ ಬಿಡುಗಡೆ. ಈ ನಚಿರಾತ್ ಅನ್ನೋದ್ರಿಂದ ಏನು ಗೊತ್ತಾಗುತ್ತೆ, ಲಕ್ಷ್ಮೀದೇವಿಯ ಉಪಾಸನೆಯನ್ನು ಮಾಡೋದರಿಂದ ಬೇಗ ಆಗೋದಿಲ್ಲ ಅಂತ ಅರ್ಥ. ಲಕ್ಷ್ಮಿಯ ಪ್ರಸಾದ ಆಗಬೇಕು ಅಂತ ಲಕ್ಷ್ಮೀ ಪ್ರಸಾದ ಅಂತ ಹೆಸರಿಟ್ಕೊಂಡಿರ್ತಾರೆ ಬೇಕಾದಷ್ಟು ಜನ. ಲಕ್ಷ್ಮೀ ಪ್ರಸಾದ ಆಗಿರೋದಿಲ್ಲ, ಸುಮ್ಮನೆ ಹೆಸರು ಮಾತ್ರ ಲಕ್ಷ್ಮೀ ಪ್ರಸಾದ. ಅವರು ಉಪಾಸನೆ ಮಾಡಬೇಕು ಅಂದರೆ ಎಷ್ಟು ಕಾಲದವರೆಗೂ ಮಾಡಬೇಕು, ಬಹಳ ದೀರ್ಘಕಾಲದವರೆಗೂ ಉಪಾಸನೆ ಮಾಡಬೇಕು. ಅದು ಹೇಳ್ದಲ್ಲ, ಮೊದಲಿಗೆ ಭಗವಂತನ ಉಪಾಸನೆ, ಆಮೇಲೆ ಲಕ್ಷ್ಮಿಯ ಉಪಾಸನೆ, ಆಮೇಲೆ ಲಕ್ಷ್ಮಿಯ ಸಹಿತ ಭಗವಂತನ ಉಪಾಸನೆ. ಅದು ಆ ಉಪಾಸನೆ ಮಾಡಿದಾಗೆಲ್ಲ ಒಂದೊಂದು ಸಿದ್ಧಿಗಳು ನಮಗೆ ಬರ್ತಾ ಹೋಗ್ತದೆ. ಒಂದೊಂದು ಸ್ಟೆಪ್ ಅದು, ಒಂದೊಂದು ಸ್ಟೇಜ್. ಆ ಸ್ಟೇಜ್ ದಾಟಿದ್ಮೇಲೆ ಇನ್ನೊಂದು ಮುಂದಿಂದು, ಅದ್ರ ಮೇಲೆ ಮುಂದಿಂದು. ಈ ರೀತಿಯಾಗಿ ಉಪಾಸನೆಯನ್ನು ಬಹಳ ದೀರ್ಘಕಾಲದವರೆಗೂ ಮಾಡಿದಾಗ ಅವಳ ಪ್ರಸಾದ ಆಗುತ್ತೆ. ಭಗವಂತನ ಉಪಾಸನೆಯ ಮಾರ್ಗ ಮಾತ್ರ ಅಷ್ಟು ಸಮಯ ತಗೊಳ್ಳೋದಿಲ್ಲ. 1000 ಜನ್ಮದಲ್ಲಿ ಅಪರೋಕ್ಷ ಜ್ಞಾನ ಆಗುತ್ತೆ ಅಂದರೆ, ಲಕ್ಷ್ಮಿಯ ಉಪಾಸನೆ ಮಾಡಿದ್ರೆ ಅದೊಂದು 2000 ಜನ್ಮ ಆಗುತ್ತೆ. 2000 ಜನ್ಮದಲ್ಲಿ ಮಾಡಿದಂತಹ ಸಾಧನೆಯಿಂದ ಲಕ್ಷ್ಮಿಯ ಉಪಾಸನೆ, ಲಕ್ಷ್ಮಿಯ ಸಾಕ್ಷಾತ್ಕಾರ ಆಗಿ ಅವಳ ಪ್ರಸಾದ ಆಗೋದಾದರೆ 1000 ಜನ್ಮದಲ್ಲೇ ಭಗವಂತನ ಅಪರೋಕ್ಷ ಜ್ಞಾನ ಅನ್ನೋದು ಆಗುತ್ತೆ ಆ ಉಪಾಸನೆಯಿಂದ. ಅಷ್ಟು ಭಗವಂತನ ಅನುಗ್ರಹ ಮಾಡ್ತಾನೆ ನಮ್ಮ ಮೇಲೆ. ಸುಮ್ಮನೆ ಸ್ಥೂಲವಾಗಿ ಅದು ನಿಶ್ಚಯ ಇಲ್ಲ. ಸುಮ್ಮನೆ ಅವರವರ ಸಾಧನೆ ಯಾವ ರೀತಿ ಇರುತ್ತೆ ಗೊತ್ತಿಲ್ಲ. ಕೆಲವರು ವೇಗವಾಗಿರ್ಬೋದು, ಕೆಲವರು ನಿಧಾನವಾಗಿರ್ಬೋದು, ವ್ಯತ್ಯಾಸ ಇರ್ತದೆ. ಆ ಯೋಗ್ಯತಾನುಸಾರವಾಗಿ ದೇವರ ಪ್ರಸಾದ ವ್ಯತ್ಯಾಸ ಆಗುತ್ತೆ. ಮಯ್ಯೇವ ಮನಾಧತ್ಸ್ವ ಮಯಿ ಬುದ್ಧಿಂ ನಿವೇಶಯ ನಿವಸಿಷ್ಯಸಿ ಮಯ್ಯೇವ ಅತ ಊರ್ಧಂ ನ ಸಂಶಯ. ಆದ್ದರಿಂದ ಅರ್ಜುನ, ನೀನು ಏನು ಮಾಡಬೇಕು ಅಂತಂದರೆ, ಆ ಅವ್ಯಕ್ತ ಉಪಾಸನೆಯನ್ನು ಮಾಡೋದನ್ನು ಬಿಟ್ಟು ನೀನು ನನ್ನನ್ನೇ ಉಪಾಸನೆ ಮಾಡಬೇಕು, ಭಗವದ್ ಉಪಾಸನವನ್ನೇ ನೀನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಮಯ್ಯೇವ ಮನಾಧತ್ಸ್ವ, ನನ್ನಲ್ಲೇನೆ ಮನಸ್ಸನ್ನು ನೀನು ಇಡಬೇಕು.
ಅದೇ ಮನನ ಉಪಾಸನೆ ಮಾಡು. ಮೈ ಬುದ್ಧಿಂ ನಿವೇಶಯ, ನನ್ನಲ್ಲೇ ಬುದ್ಧಿಯನ್ನು ಇಡಬೇಕು. ಆಗ ಮಾತ್ರ ನಿವಸಿಷ್ಯಸಿ, ನನ್ನಲ್ಲೇ ನೀನು ಇರ್ತೀಯಾ ಅನ್ನೋದನ್ನು ಹೇಳ್ತಾರೆ. ಅಥಚಿತ್ತಂ ಸಮಾಧಾತು ನ ಶಕ್ನೋಸಿ ಮೈ ಸ್ಥಿರಂ ಅಭ್ಯಾಸಯೋಗಿನ ತದೋ ಮಾಮೇಚ್ಛಾಪ್ತಂ ಧನಂಜಯ. ಆದ್ದರಿಂದ ಚಿತ್ತವನ್ನು ಸಮಾಧಾನ ಮಾಡಿಕೊಂಡು, ಚಿತ್ತ ಸಮಾಧಾನ ಅಂತಂದರೆ ಉಪಾಸನ, ಧಾರಣ ಅಂತ ಕರೀತಾರೆ ಅದನ್ನು, ಪ್ರತ್ಯಾಹಾರ. ಒಂದು ವೇಳೆ ಈ ರೀತಿಯಾಗಿ ನನ್ನನ್ನು ಉಪಾಸನೆ ಮಾಡಲಿಕ್ಕೆ, ನಿರಂತರವಾದ ಧ್ಯಾನವನ್ನು ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಅಂತಂದರೆ ಆವಾಗ ಈ ರೀತಿ ಮಾಡಬೇಕು. ಏನು ಅಂತಂದರೆ ಚಿತ್ತ ಸಮಾಧಾನವನ್ನು ಮಾಡಬೇಕು, ಅಂದರೆ ಪ್ರತ್ಯಾಹಾರವನ್ನು ಮಾಡಬೇಕು. ಬುದ್ಧಿ ಬೇಕಾದಷ್ಟು ಬೇರೆ ಬೇರೆ ವಿಷಯಗಳ ಕಡೆ ಹೋಗ್ತಾ ಇರುತ್ತೆ. ಆ ಎಲ್ಲವನ್ನು ನಾವು ತೊಗೊಂಡು ಬಂದು ಭಗವಂತನಲ್ಲೇ ನಿಲ್ಲಿಸಬೇಕು. ನಮ್ಮ ಅನೇಕ ರೀತಿಯಾದಂತಹ ಇಂದ್ರಿಯಗಳ ವ್ಯಾಪಾರದಿಂದ ಸಂಸ್ಕಾರಗಳು, ಬೇರೆ ಬೇರೆ ಸಂಸ್ಕಾರಗಳು ನಮ್ಮ ಮನಸ್ಸನ್ನು ಕೂತ್ಬಿಟ್ಟಿರುತ್ತೆ. ಹಾಗಾಗಿ ಧ್ಯಾನ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ದೇವರ ರೂಪವನ್ನು ಧ್ಯಾನ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗೋದಿಲ್ಲ. ಅದಕ್ಕೇನು ಮಾಡಬೇಕು ಅಂತಂದರೆ ನಿರಂತರವಾಗಿ ನಾವು ಪ್ರತ್ಯಾಹಾರವನ್ನು ಮಾಡಬೇಕು. ಪ್ರತ್ಯಾಹಾರ ಅಂತಂದರೆ ಮನಸ್ಸನ್ನು ಬೇರೆ ಬೇರೆ ಕಡೆ ಹೋಗುವ ಮನಸ್ಸನ್ನು, ನಾನಾ ವಿಷಯಗಳ ಕಡೆ ಹೋಗುವಂಥ ಮನಸ್ಸನ್ನು ಎಳೆದು ತಂದು ಭಗವಂತನಲ್ಲೇ ನೆಲೆಸಬೇಕು. ಅದನ್ನು ಪ್ರತ್ಯಾಹಾರ ಅಂತ ಕರೀತಾರೆ, ಪ್ರಯತ್ನಪೂರ್ವಕವಾಗಿ ಮಾಡುವಂತಹದ್ದು. ಆ ರೀತಿಯನ್ನು ಮಾಡಿದಾಗ ಮಾತ್ರ ಅದನ್ನು ಮಾಡಬೇಕು. ಅಭ್ಯಾಸ ಯೋಗ ಏನಂತದೋ ಅದರಿಂದ ಧ್ಯಾನದಲ್ಲಿ ನಿರಂತರ ಬರುತ್ತದೆ. ಆಮೇಲೆ ಅಪರೋಕ್ಷ ಜ್ಞಾನ ಆಗುತ್ತೆ ಅಂತ ಒಂದು ರೀತಿ ಹೇಳಿದ ಭಗವಂತ. ಇಲ್ಲ, ಅದು ಸಾಧ್ಯ ಇಲ್ಲ. ನಿರಂತರವಾದ ಧ್ಯಾನವೂ ಸಾಧ್ಯ ಇಲ್ಲ. ಪ್ರತ್ಯಾಹಾರವನ್ನು ಮಾಡಿ ಭಗವಂತನಲ್ಲಿ ಮನಸ್ಸನ್ನು ಸಮಾಧಾನ ಮಾಡಲಿಕ್ಕೂ ಸಾಧ್ಯ ಇಲ್ಲ. ನೋಡ್ರಿ, ಅಭ್ಯಾಸ ಯೋಗೇನ ತತ್ವ ಅಂತ ಹೇಳಿದ್ರು. ಅಭ್ಯಾಸ ಅಂದರೆ ಇದೆ ಪ್ರತ್ಯಾಹಾರ, ಪ್ರಯತ್ನದ ಪೂರ್ವಕವಾಗಿ ಮನಸ್ಸನ್ನು ಭಗವಂತನಲ್ಲಿ ನೆಲೆಗೊಳಿಸೋದು ಅಂತ ಅರ್ಥ. ಇದನ್ನು ಉಪಾಸನ ಅಂತ ಕರೀತಾರೆ. ಪ್ರತ್ಯಾಹಾರದಿಂದ ಧ್ಯಾನ. ಧ್ಯಾನ ಅಂದರೆ ಅಖಂಡ ಧ್ಯಾನ ಮುಚ್ಚತೆ. ಖಂಡ ಸ್ಮೃತಿ ಧಾರಣಾ ಸ್ಯಾತ್ ಅಖಂಡ ಧ್ಯಾನ ಮುಚ್ಚತೆ. ಖಂಡ ಸ್ಮೃತಿ, ನಮ್ಮ ನಿರಂತರವಾಗಿ ಭಗವಂತನಲ್ಲಿ ಮನಸ್ಸು ಹೋಗೋದಿಲ್ಲ, ವಿಚ್ಛೇದ ಆಗತ್ತೆ, ಮಧ್ಯದಲ್ಲಿ ಕಟ್ಟಾಗತ್ತೆ. ಅದನ್ನು ಏನಂದರೆ ಧಾರಣ ಅಂತ ಕರೀತಾರೆ. ಹಾಗಾಗಿ ನಾವೇನು ಮಾಡಬೇಕು? ಪ್ರತ್ಯಾಹಾರ ಮಾಡಬೇಕು. ಅಂದರೆ ಎಳ್ಕೊಂಡು ಬರಬೇಕು ಮನಸ್ಸನ್ನು, ಬೇರೆ ಬೇರೆ ಕಡೆ ಹೋಗೋ ಮನಸ್ಸನ್ನು ಎಳ್ಕೊಂಡು ಬಂದು ತರಬೇಕು. ಯಾವಾಗ ಮನಸ್ಸು ನಿರಂತರವಾಗಿ ಭಗವಂತನ ಸ್ಮರಣೆ ಮಾಡ್ತಿರುತ್ತೆ ಆವಾಗ ಅದು ಧ್ಯಾನ. ಅದೊಂದು ವಿಶಿಷ್ಟವಾದ ಸಿದ್ಧಿ. ಆ ಸಿದ್ಧಿ ನಮಗೆ ಆಗುತ್ತೆ. ಪ್ರತ್ಯಾಹಾರವನ್ನು ಮಾಡಿ 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 ನೈರಂತರ್ಯವನ್ನು ಸಂಪಾದನೆ ಮಾಡಬೇಕು. ಅದನ್ನು ಧ್ಯಾನ ಅಂತ ಕರೀತಾರೆ. ಇದು ಒಂದು ರೀತಿ ಉಪಾಸನ. ಉಪಾಸನದಲ್ಲಿ ಎರಡು ವಿಧ, ಸೋಪಾಸನಾಚ ದ್ವಿವಿಧ, ಶಾಸ್ತ್ರಾಭ್ಯಾಸ ಸ್ವರೂಪಿಣಿ, ಧ್ಯಾನ ರೂಪಾ ಪರಾಚಯತಿ ತದಂಗಂ ಧಾರಣಾಧಿಕಂ ಅಂತ. ಈ ಧ್ಯಾನ ಯಾವ ರೀತಿಯಾಗಿ ಒಂದು ಉಪಾಸನ ಇದೆಯೋ ಅದೇ ಇನ್ನೊಂದು ರೀತಿಯ ಉಪಾಸನೂ ಇದೆ. ಅದನ್ನು ಶಾಸ್ತ್ರಾಭ್ಯಾಸ ಅಂತ ಕರೀತಾರೆ. ಶಾಸ್ತ್ರಾಧ್ಯಯನ ಮಾಡಬೇಕಾದ್ರೂ ಕೂಡ ನಮ್ಮ ಮನಸ್ಸು ಅಲ್ಲೇ ಇರ್ತದೆ. ಅದನ್ನು ನಾವು ಅನುಭವಿಸ್ಬೇಕು. ನಿರಂತರವಾಗಿ ಶಾಸ್ತ್ರಾಧ್ಯಯನವನ್ನು ಮಾಡಿದಾಗ, ಈಗ ಭಗವಂತನ ಪ್ರಸಾದ ಯಾವಾಗ ಆಗುತ್ತೆ? ನಮ್ಮ ಮನಸ್ಸು ನಿರಂತರವಾಗಿ ಭಗವಂತನಲ್ಲಿ ನೆಲೆಗೊಂಡಾಗ ದೇವರ ಅನುಗ್ರಹ ಆಗೋದು. ಆ ಭಗವಂತನಲ್ಲಿ ಮನಸ್ಸು ನೆಲೆಗೊಳ್ಳಬೇಕು ಅಂದರೆ ಅದಕ್ಕೆ ಎರಡು ವಿಧಾನ. ಒಂದು ಧ್ಯಾನ, ಇನ್ನೊಂದು ಶಾಸ್ತ್ರಾಧ್ಯಯನ. ಅಭ್ಯಾಸವನ್ನು ನಿರಂತರ ಮಾಡ್ತಾ ಇದ್ದರೆ ಮನಸ್ಸು ಅಲ್ಲೇ ಇರ್ತದೆ. ಯಾಕೆಂದರೆ ಮನಸ್ಸು ಬೇರೆ ಕಡೆ ಹೋಯ್ತು ಅಂದರೆ ಅಭ್ಯಾಸ ಆಗಲ್ಲ, ಅಧ್ಯಯನ ಆಗೋದಿಲ್ಲ. ಹಾಗಾಗಿ ಮನಸ್ಸು ಒಂದೇ ಕಡೆ ಇರಬೇಕು, ಅನುಸಂಧಾನವನ್ನು ಮಾಡ್ತಾ ಇರಬೇಕು. ಆವಾಗ ಅದು ಒಂದು ರೀತಿ ಉಪಾಸನೆ ಅಂತ ಕರೆಸ್ಕೊಳ್ತೀವಿ. ಅದರಿಂದಲೇ ಭಗವಂತನ ಅಪರೋಕ್ಷ ಜ್ಞಾನ ಆಗ್ತದೆ. ಶಾಸ್ತ್ರಾಧ್ಯಯನವನ್ನೇ ಬಹಳ ಹೆಚ್ಚು ಕಾಲ ಮಾಡಿ ಸ್ವಲ್ಪ ಧ್ಯಾನವನ್ನು ಮಾಡಿದರೂ ಭಗವಂತನ ಅಪರೋಕ್ಷ ಜ್ಞಾನ ಆಗ್ತದೆ. ಇದು ಒಂದು ಮಾರ್ಗ. ಅದಕ್ಕೋಸ್ಕರ ಶಾಸ್ತ್ರಾಧ್ಯಯನವನ್ನು ಒಂದು ಕ್ಷಣವೂ ಬಿಡದೆ ಮಾಡಬೇಕು. ಶ್ರವಣಾದಿವಿನ ನೈವ ಕ್ಷಣಂ ತಿಷ್ಠತಿ ಕ್ವಚಿತ್ ಅತ್ಯಶಕ್ಯೇತು ನಿದ್ರಾದು ಪುನರೇವ ಸಮಾಚರೇತಂತ ಶಿವನಾಚಾರ್ಯರು ಉಪದೇಶ ಮಾಡ್ತಾರೆ. ಯಾಕೆ ಅಂದರೆ ಇದಕ್ಕೆ ನಿರಂತರ ಶ್ರವಣ ಮನನವನ್ನು ಮಾಡ್ತಾ ಇದ್ದಾಗ ದೇವರ ಸ್ಮರಣೆ ನಿರಂತರ ಮನಸ್ಸಲ್ಲಿ ಬರ್ತಾ ಇರ್ತದೆ. ಆಮೇಲೆ ಧ್ಯಾನ ಸ್ವಲ್ಪ ಮಾಡಿದ್ರೂ ಸಾಕು, ಅಪರೋಕ್ಷ ಜ್ಞಾನ ಆಗ್ತದೆ. ಇನ್ನು ಬೇರೆ ಮಾರ್ಗ ಯಾವುದು ಅಂದರೆ ಶ್ರವಣ ಮನನವನ್ನು ಮಾಡಿ ಮುಗಿಸ್ಬಿಡೋದು, ಆಮೇಲೆ ಧ್ಯಾನವನ್ನೇ ಹೆಚ್ಚು ಮಾಡೋದು. ಇದು ಒಂದು ರೀತಿಯಾದಂಥ ಉಪಾಸನೆ. ಈ ರೀತಿ ಉಪಾಸನೆ ಎರಡು ವಿಧ. ಆ ಧ್ಯಾನವನ್ನು ಮಾಡಬೇಕು ಅಂತಂದರೆ ಧಾರಣವನ್ನು ಮಾಡಬೇಕು. ಧಾರಣ ಅಂದರೆ ಖಂಡ ಸ್ಮೃತಿ, ಸ್ವಲ್ಪ ಸ್ಮೃತಿ, ಆಮೇಲೆ ನಿರಂತರ ಸ್ಮೃತಿ. ಅದನ್ನು ಧ್ಯಾನ ಅಂತ ಕರೀತಾರೆ. ಇದು ಸಾಧ್ಯ ಇಲ್ಲ ನಮ್ಮ ಕೈಯಲ್ಲಿ ಮಾಡೋಕ್ಕೆ ಅಂತಂದರೆ
ಅವಾಗ ಕೃಷ್ಣ ಬೇರೆ ಉಪಾಯವನ್ನು ಹೇಳ್ತಾನೆ. ಅಭ್ಯಾಸೇಪ್ಯಸಮರ್ಥೋಸಿ ಮತ್ಕರ್ಮ ಪರಮೋಭವ ಮದರ್ಥಮಪಿ ಕರ್ಮಾಣಿ ಕುರುವನ್ ಸಿದ್ಧಿ ಮವಾಪ್ಸಿಸಿ. ಅಭ್ಯಾಸವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಂದರೆ ಮನಸ್ಸನ್ನು ಪ್ರತ್ಯಾಹಾರ ಮಾಡಲಿಕ್ಕೆ ಅಥವಾ ಧಾರಣವನ್ನು ಮಾಡಲಿಕ್ಕೆ ನಮಗೆ ಸಾಧ್ಯ ಆಗ್ತಾ ಇಲ್ಲ ಅಂತಂದರೆ ನೀನು ಅದನ್ನು ಮಾಡೋದು ಬಿಟ್ಬಿಡು. ಮತ್ತೇನು ಮಾಡಬೇಕು ಅಂದರೆ ಮತ್ಕರ್ಮ ಪರಮೋಭವ, ನಿರಂತರ ಬೆಳಗಿನಿಂದ ರಾತ್ರಿವರೆಗೂ ಕೂಡ ನನ್ನನ್ನು ಉದ್ದೇಶ ಮಾಡಿಕೊಂಡು ಕರ್ಮವನ್ನು ಮಾಡು. ಭಗವಂತನ ಪ್ರೀತ್ಯರ್ಥವಾಗಿ ಭಗವಂತನ ಪೂಜಾ ಜಪ ಉಪಾಸನ ಯಜ್ಞ ದಾನ ಧರ್ಮಗಳು ಇವೇ ಮಾಡ್ತಾ ಇರು. ಆವಾಗ ನಿನಗೆ ಆ ಕರ್ಮವನ್ನು ಮಾಡಿ 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 ಅಂತಃಕರಣ ಶುದ್ಧಿ ಆಗ್ತದೆ. ಅಂತಃಕರಣ ಶುದ್ಧಿಯಿಂದ ನಿನಗೆ ಧ್ಯಾನವನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಮತ್ಕರ್ಮ ಪರಮೋಭವ ಮದರ್ಥಮಪಿ ಕರ್ಮಾಣಿ ಕುರುವನ್ ಸಿದ್ಧಿ ಮವಾಪ್ಸಿಸಿ. ನನ್ನನ್ನು ಉದ್ದೇಶ ಮಾಡಿಕೊಂಡು ಕರ್ಮವನ್ನು, ನನ್ನ ಪ್ರೀತ್ಯರ್ಥವಾಗಿ ಕರ್ಮವನ್ನು ಮಾಡಿದ್ರೂ ಕೂಡ ನಿನಗೆ ಸಿದ್ಧಿ ಆಗುತ್ತೆ. ಸಿದ್ಧಿ ಅಂದರೆ ಮೋಕ್ಷ ಆಗುತ್ತೆ. ಹಾಗಾದರೆ ಇಲ್ಲೊಂದು ಪ್ರಮೇಯವನ್ನು ತಿಳ್ಕೋಬೇಕು. ಕರ್ಮದಿಂದ ಮೋಕ್ಷ ಆಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಕರ್ಮದಿಂದ ಮೋಕ್ಷ ಅನ್ನೋದು ಆಗೋದಿಲ್ಲ. ನಮ್ಮ ಸಿದ್ಧಾಂತದ ಪ್ರಕಾರ ಜ್ಞಾನದಿಂದಲೇ ಮೋಕ್ಷ. ವಿದ್ಯೆಯವತ್ತು ನಿರ್ಧಾರಣಾತ್ ಓಂ ಅನ್ನುವಂತಹ ಸೂತ್ರದಲ್ಲಿ ಶ್ರೀ ವೇದವ್ಯಾಸ ದೇವರು ಜ್ಞಾನದಿಂದಲೇ ಮೋಕ್ಷ, ಕರ್ಮದಿಂದ ಮೋಕ್ಷ ಇಲ್ಲ ಅಂತ ಹೇಳಿ ಸಮರ್ಥನೆಯನ್ನು ಮಾಡಿದ್ದಾರೆ. ಹಾಗಾಗಿ ಮತ್ತೆ ಇಲ್ಲಿ ಮದರ್ಥಂ ವಿಕರ್ಮಾಣಿ ಕುರುವನ್ ಸಿದ್ಧಿ ಮವಾಪ್ಸಿಸಿ, ನನ್ನ ಕರ್ಮವನ್ನು ಮಾಡು, ನನ್ನನ್ನು ಕುರಿತು ಕರ್ಮ ಮಾಡು, ನಿನಗೆ ಸಿದ್ಧಿ ಆಗುತ್ತೆ, ಮೋಕ್ಷ ಆಗುತ್ತೆ ಅಂತ ಹೆಂಗೆ ಹೇಳ್ತಾನೆ ಅಂದರೆ ಅದಕ್ಕೂ ಅದೇ ಅರ್ಥ. ಭಗವಂತನನ್ನು ಕುರಿತು ಕರ್ಮವನ್ನು ಮಾಡಿದಾಗ ಅಂತಃಕರಣ ಶುದ್ಧಿ ಆಗುತ್ತೆ. ಅಂತಃಕರಣ ಶುದ್ಧಿ ಆದಾಗ ಶಾಸ್ತ್ರವನ್ನು ಅಧ್ಯಯನ ಮಾಡ್ಬೋದು, ಶಾಸ್ತ್ರ ಶ್ರವಣವನ್ನು ನಾವು ಮಾಡ್ಬೋದು. ಮನಸ್ಸು ಶುದ್ಧವಾದಾಗ ಭಗವಂತನನ್ನು ತಿಳಿಲಿಕ್ಕೆ ಸಾಧ್ಯ ಆಗ್ತದೆ. ಮನಸ್ಸಿನಲ್ಲಿ ಬೇರೆ ಬೇರೆ ವಿಷಯಗಳು ಇದ್ದಾಗ ಭಗವಂತನ ಜ್ಞಾನವನ್ನು ನಾವು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿವರೆಗೂ ಸಾಂಸಾರಿಕವಾದಂತಹ ವಿಷಯಗಳಲ್ಲಿ ವೈರಾಗ್ಯವನ್ನು ಸಂಪಾದನೆ ಮಾಡೋದಿಲ್ಲ, ಅಲ್ಲಿವರೆಗೂ ದೇವರನ್ನು ನಾವು ನಿರಂತರವಾಗಿ ಅಧ್ಯಯನವಾಗಿ ಅವನನ್ನು ತಿಳ್ಕೊಳ್ಳಿಕ್ಕಾಗಲಿ ಅವನ ಧ್ಯಾನ ಮಾಡಲಿಕ್ಕಾಗಲಿ ಸಾಧ್ಯ ಇಲ್ಲ. ಹಾಗಾಗಿ ಆ ತುಚ್ಛವಾದಂತಹ ವೈಷಯಿಕ ವಿಷಯಗಳನ್ನು ದೂರ ಬಿಡಬೇಕು. ಬಿಟ್ಟ ಮೇಲೆ ಅಂತಃಕರಣ ಶುದ್ಧಿ ಆಗ್ತದೆ. ಕರ್ಮಗಳನ್ನು ಮಾಡ್ತಾ 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 ಅಂತಃಕರಣ ಶುದ್ಧಿ ಆಗುತ್ತೆ. ಆಗ ಭಗವಂತನ ಶ್ರವಣಾದಿಗಳನ್ನು ಮಾಡಿದಾಗ ಭಗವಂತ ನಿಧಾನಕ್ಕೆ ಶನೈವ ಪರಮೇ ಬುದ್ಧಿಯ ಧೃತಿಗೃಹೀತೆಯ ಭಗವಂತನ ರೂಪ ಅನ್ನೋದು ನಮ್ಮ ಮನಸ್ಸಿನಲ್ಲಿ ಹಿಡಿಸುತ್ತದೆ. ಆಗ ಅಪರೋಕ್ಷ ಜ್ಞಾನ ಆಗುತ್ತೆ. ಆನಂತರದಲ್ಲಿ ಮೋಕ್ಷ. ಶ್ರವಣಾದಿಗಳನ್ನು ಮಾಡಿ ಆ ಧ್ಯಾನವನ್ನು ಮಾಡಿ, ಹಾಗೂ ಧ್ಯಾನ ಕರ್ಮ ಶ್ರವಣ ಮನನಾದಿಗಳು ಧ್ಯಾನ ಅಪರೋಕ್ಷ ಜ್ಞಾನ ಮೋಕ್ಷ, ಇದೇ ದಾರಿ. ಅದನ್ನೇ ಭಗವಂತ ಹೇಳ್ತಾನೆ. ಧ್ಯಾನ ಮಾಡಲಿಕ್ಕಾಗಿಲ್ವಾ, ಕರ್ಮ ಮಾಡು ಅಂದರೆ ಇದೇ ಅರ್ಥ. ಕರ್ಮವನ್ನು ಮಾಡಿ ಮಾಡಿ ಶ್ರವಣ ಮರಣಗಳಿಗೋಸ್ಕರವಾಗಿ ಪ್ರಯತ್ನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಅರ್ಥ. ಈ ರೀತಿಯ ಅಥೈತದಪ್ಯ ಕರ್ಮ ಮಾಡಲಿಕ್ಕೂ ಸಾಧ್ಯ ಇಲ್ಲ ಅಂತಂದರೆ ಕರ್ತುಂ ಮದ್ಯೋಗಮಾಶ್ರಿತ ಸರ್ವಕರ್ಮ ಫಲತ್ಯಾಗಂ ತತಃ ಕುರಿ ಯಥಾತ್ಮವಾನ್. ಆಗ ನಾನು ಭಗವಂತನಿಗೋಸ್ಕರ ಕರ್ಮ ಮಾಡಲಿಕ್ಕಾಗಲ್ಲ, ಮತ್ತೆ ಯಾಕೆ ಏನು ಮಾಡಬೇಕು ಅಂತಂದರೆ ಆವಾಗ ಕೃಷ್ಣ ಹೇಳ್ತಾನೆ, ಸರಿ ಹಾಗಾದರೆ ನೀನು ಏನಪ್ಪ ಈಗ ನನ್ನನ್ನು ಕುರಿತು ಕರ್ಮ ಮಾಡಲಿಕ್ಕಾಗಲ್ವಾ, ಮತ್ತೇನು ಮಾಡ್ತೀಯ? ಇಲ್ಲ, ನನಗೆ ಅದು ಬೇಕು ಇದು ಬೇಕು ಅನ್ನುವಂತಹ ಇಚ್ಛೆಗಳಿವೆ. ಸಕಾಮವಾದಂತಹ ಕರ್ಮವನ್ನು ನಾನು ಮಾಡ್ತೀನಿ. ಸಕಾಮ ಕರ್ಮವನ್ನು ಮಾಡಬೇಕಾದ್ರೆ ಯಾರನ್ನು ಕುರಿತು ಮಾಡಬೇಕು? ಬೇರೆ ಬೇರೆ ದೇವತೆಗಳನ್ನು ಕುರಿತು ಮಾಡಬೇಕು. ಶಿವನನ್ನು ನಾನು ಉಪಾಸನೆ ಮಾಡ್ತೀನಿ, ಬ್ರಹ್ಮದೇವರು, ವಾಯುದೇವರು, ಬೇರೆ ಬೇರೆ ಇಂದ್ರದೇವರು, ಬೇರೆ ಬೇರೆ ದೇವತೆಗಳು, ಅವರ ಉಪಾಸನೆಯನ್ನು ಮಾಡ್ತೀನಿ. ಆವಾಗ ನನಗೆ ಎಲ್ಲ ನನ್ನ ಇಚ್ಛೆ ಎಲ್ಲ ಪೂರ್ಣ ಆಗುತ್ತೆ ಅಂತಂದರೆ ಆಯಿತು, ಅದನ್ನೇ ಮಾಡು. ಆದರೆ ಕೊನೆಗೆ ನನ್ನಲ್ಲಿ ಆ ಕರ್ಮವನ್ನು ಸಮರ್ಪಣೆ ಮಾಡು. ಬೇರೆ ದೇವತೆಯನ್ನು ಉದ್ದೇಶ ಮಾಡಿಕೊಂಡು ನೀನು ಕರ್ಮವನ್ನು ಮಾಡಬಹುದು, ಮಾಡಿ ಕೊನೆಗೆ ನನ್ನಲ್ಲೇ ಸಮರ್ಪಣೆ ಮಾಡು. ಕೃಷ್ಣಾರ್ಪಣ ಅಂತ ಹೇಳು ಸಾಕು. ನಾವೇನು ಮಾಡ್ತೀವಿ, ಆಯುಷ್ಯಕ್ಕೋಸ್ಕರವಾಗಿ ಆಯುಷ್ಯ ಹೋಮ ಮಾಡಿಸ್ತೀವಿ, ಮೃತ್ಯುಂಜಯ ಹೋಮ ಮಾಡಿಸ್ತೇವೆ, ಯಾವುದೋ ಶಾಂತಿಯನ್ನು ಜಾತಕದಲ್ಲಿ ದೋಷ ಪರಿಹಾರಕ್ಕೋಸ್ಕರ ಶಾಂತಿಯಾದಿ ಹೋಮಗಳನ್ನು ಮಾಡಿಸ್ತೇವೆ, ಇನ್ನೇನೋ ಇಷ್ಟಾರ್ಥಕ್ಕೋಸ್ಕರ ಪೋಮಾನ ಹೋಮವನ್ನು ಮಾಡ್ತೀವಿ. ಅವೆಲ್ಲ ಹೋಮವನ್ನು ಮಾಡಿ ಇದೆಲ್ಲ ಸಕಾಮ ಕರ್ಮಗಳು, ನಮಗೆ ಆ ಇಚ್ಛೆ ಪೂರ್ಣ ಆಗಲಿ ಅನ್ನೋ ಸಲುವಾಗಿ ಮಾಡುವಂತಹ ಕರ್ಮಗಳು. ಅದನ್ನು ಮಾಡಿದಾಗಲೂ ಕೂಡ ನೀನು ನನ್ನಲ್ಲೇ ಆ ಕರ್ಮವನ್ನು ಸಮರ್ಪಣೆ ಮಾಡು. ಕೊನೆಗೆ ಮಾತ್ರ ಕೃಷ್ಣಾರ್ಪಣ ಅಂತ ಹೇಳು, ನನಗೆ ಅರ್ಪಣೆ ಮಾಡು. ನೋಡಿ ಎಷ್ಟು ಭಗವಂತನ ಕಾರುಣ್ಯ ಅಂತಂದರೆ, ದೇವರನ್ನು ಉಪಾಸನೆ ಮಾಡೋದಿಲ್ಲ, ಬೇರೆ ದೇವತೆಗಳನ್ನು ಉಪಾಸನೆ ಮಾಡ್ತೀನಿ ಅಂತಂದರೂ ಭಗವಂತ ಅದನ್ನು ಸ್ವೀಕಾರ ಮಾಡ್ತಾನೆ. ಯಾಕೆ ಅಂತಂದರೆ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ. ಬೇರೆ ದೇವತೆಗಳನ್ನು ನಾವು ಉಪಾಸನೆ ಮಾಡಿದ್ರೂ ಕೂಡ ಫಲ ಕೊಡುವವನು ಭಗವಂತನೇ, ಯಾರೂ ಸ್ವತಂತ್ರರಲ್ಲ.
ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತಾ ಮಾಘೃತ ಕಸ್ಯ ಸಿದ್ಧನಂ. ಯಾವ ದೇವತೆಗಳಿಗೂ ನಾವು ಫಲ ಕೊಡಬೇಕು, ಪ್ರಾರ್ಥನೆ ಮಾಡಿದ್ರೂ ಕೂಡ ಅವರು ತಮ್ಮ ಮೇಲಿರುವ ದೇವರನ್ನೇ ನೋಡಬೇಕು. ಅವರು ಸ್ವಾಮಿ ಈ ಭಕ್ತ ನನ್ನನ್ನು ಉಪಾಸನೆ ಮಾಡ್ತಾ ಇದ್ದಾನೆ, ನನ್ನನ್ನು ಪೂಜೆ ಮಾಡ್ತಾ ಇದ್ದಾನೆ, ನನ್ನನ್ನು ಕುರಿತು ಹೋಮ ಮಾಡ್ತಾ ಇದ್ದಾನೆ, ಅವನಿಗೋಸ್ಕರ ನೀನು ಫಲವನ್ನು ಕೊಡುವಂತ ಅವರು ಭಗವಂತನನ್ನೇ ಬೇಡಬೇಕು. ಹಾಗಾಗಿ ಫಲ ಕೊಡುವಂತಹ ಸ್ವಾತಂತ್ರ್ಯ ಸ್ವಾಮಿತ್ವ ಎಲ್ಲವೂ ದೇವರದೇ ಇರೋದು. ಅವರು ಆ ಭಗವಂತ ಫಲ ಕೊಟ್ಟರೆ ಉಂಟು, ಇಲ್ಲಾಂದ್ರಿಲ್ಲ. ಹಾಗಾಗಿ ಭಗವಂತ ಎಷ್ಟು ಕರುಣಾಮಯ ಅಂತಂದರೆ, ದೇವತೆಗಳನ್ನು ನೀನು ಕುರಿತು ಪೂಜೆ ಮಾಡಿದ್ರೂ ಕೂಡ, ಯಜ್ಞ ಮಾಡಿದರೂ ಕೂಡ ಅರ್ಪಣೆ ಮಾತ್ರ ನನಗೆ ಮಾಡಪ್ಪ, ನಾನು ನಿನ್ನ ಉದ್ಧಾರ ಮಾಡ್ತೀನಿ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಮಧ್ಯೋಗಮಾಶ್ರಿತ ಸರ್ವಕರ್ಮ ಫಲತ್ಯಾಗಂ ತತಃ ಕುರು ಯಥಾತ್ಮವಾನ್. ಅಂದರೆ ಇದೆಲ್ಲ ಒಂದೊಂದು ಮೆಟ್ಟಿಲುಗಳು. ಇದನ್ನು ಮಾಡಲಿಕ್ಕಾಗೋ, ಇದನ್ನು ಮಾಡು ಅಂದರೆ ಅದನ್ನು ಮಾಡಿ ಮುಂದಿಂದು ಮೆಟ್ಟಿಲಿಗೆ ಹೋಗ್ಬೇಕು ನಾವು ಅಷ್ಟೇ. ಅದೆಲ್ಲ ಆರಂಭಿಕವಾದಂತಹ ಮೆಟ್ಟಿಲುಗಳನ್ನು ಏರ್ತಾ 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 ಮುಂದೆ ಹೋಗಬೇಕು. ಮುಂದಿನ ಮಾಡಲಿಕ್ಕಾಗಲ್ಲ, ಹಿಂದಿನ ಮಾಡು ಅಂತಂದರೆ ಅದನ್ನು ಬಿಟ್ಬಿಡಬೇಕು ಅಂತ ಅರ್ಥ ಅಲ್ಲ. ಇದನ್ನು ಮಾಡಿ ಮಾಡಿ ಮುಂದಿನ ಒಂದು ಹಂತಕ್ಕೆ ನಾವು ಪ್ರಯತ್ನ ಮಾಡಿ ಹೋಗಬೇಕು ಅಂತ ಅರ್ಥ. ಆ ರೀತಿ ಭಗವಂತ ತನ್ನ ಒಂದು ಜ್ಞಾನವನ್ನು ಪಡ್ಕೊಳ್ಳೋಕ್ಕೆ, ಅಪರೋಕ್ಷ ಜ್ಞಾನವನ್ನು ಹೊಂದಲಿಕ್ಕೆ ಅನೇಕ ಹಂತಗಳನ್ನು ಭಗವಂತ ಉಪದೇಶ ಮಾಡ್ತಾ ಇದ್ದಾನೆ. ಮುಂದಿನ ವಿಷಯಗಳನ್ನು ಮತ್ತೆ ನಾಳೆ ದಿವಸ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಉಪನ್ಯಾಸವನ್ನು ಅಸ್ಮದ್ ಗುರುವಂತರದ ಭರ್ತನ ಕೃಷ್ಣಾಂತರದ ಶ್ರೀಕೃಷ್ಣ ಅರ್ಪಣಮಸ್ತು. ಹರೇ ನಮಃ.